ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ನೇರ ಪ್ರಸಾರವಾಗುವಂತಹ ವಾರ ಭವಿಷ್ಯ ಕಾರ್ಯಕ್ರಮ ಅನೇಕ ವಿಶೇಷತೆಗಳಿರುತ್ತೆ. ಇಡೀ ವಾರದ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ತಿಳ್ಕೊಳ್ಳೋದರ ಜೊತೆಗೆ ಕಾರ್ಯಕ್ರಮಕ್ಕೆ ನೇರವಾಗಿ ನೀವು ಕರೆ ಮಾಡಬಹುದು. ಪ್ರತಿದಿನದ ಜಾತಕ ಫಲ ಕಾರ್ಯಕ್ರಮದಲ್ಲಿ ನೀವು ಸಂದೇಶದ ಮೂಲಕ ನಿಮ್ಮ ಸಮಸ್ಯೆಗಳನ್ನ ಬರೆದು ಕಳಿಸ್ತಾ ಇದ್ರಿ. ಆದ್ರೆ ಇವತ್ತಿನ ಈ ನೇರ ಪ್ರಸಾರದ ಕಾರ್ಯಕ್ರಮ ನೇರವಾಗಿ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡೆಯಬಹುದು. ಸಮಸ್ಯೆಗಳಿಗೆ ಪರಿಹಾರವನ್ನ ಈ ಕಾರ್ಯಕ್ರಮದ ಮುಖಾಂತರ ನೀವು ಪಡ್ಕೋಬಹುದು. ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಹಾಗಾದ್ರೆ ಇನ್ಯಾಕ್ ತಡ, ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಎಲ್ಲಾ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳಾದಂತಹ ಶ್ರೀಕಂಠ ಶಾಸ್ತ್ರಿಗಳು. ಶಾಸ್ತ್ರಿಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು ಶಾಸ್ತ್ರಿಗಳೇ. ಪ್ರತಿ ವಾರದ ವಾರ ಭವಿಷ್ಯ ಕಾರ್ಯಕ್ರಮವನ್ನ ಒಂದೊಳ್ಳೆ ಮಾತಿನೊಂದಿಗೆ ನಾವು ಆರಂಭ ಮಾಡ್ತೀವಿ. ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ಮಾತನ್ನ ತಿಳಿಸ್ಕೊಡ್ತಾ ಇದ್ದೀರಿ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಥಾ ಯಶ್ರಿತೌ ವಾಚನ್ನ ಸದದಾತ್ಮನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿ. ಮತ್ತೊಮ್ಮೆ ಎಲ್ಲ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ವಾರ ಪ್ರಾರಂಭ ಮಾಡೋ ಮುನ್ನ ಒಂದು ಒಳ್ಳೆಯ ಮಾತನ್ನು ಯಥಾ ಪ್ರಕಾರ ವಾರವೂ ಕಾಣುವ ಹಾಗೆ ಗಮನಿಸೋಣ. ನೋಡಿ, ಪಿಪೀಲಿಕಾರ್ಜಿತಂ ಧಾನ್ಯಂ ಮಕ್ಷಿಕಾ ಸಂಚಿತಂ ಮಧು ಲುಬ್ಧೇನ ಸಂಚಿತಂ ದ್ರವ್ಯಂ ಸಮೂಲಂಚ ವಿನಶ್ಯತಿ ಅಂತ. ಇರುವೆಗಳು ಕೂಡಿಟ್ಟಂತಹ ಕಾಳು, ಜೇನು ಸಂಗ್ರಹ ಅಂದರೆ ಜೇನು ನೊಣಗಳು ಸಂಗ್ರಹ ಮಾಡಿರತಕ್ಕಂತಹ ಜೇನು ಏನಿದೆ ಅದು, ಮತ್ತು ಈ ಲುಬ್ಧೇನ ಸಂಚಿತಂ ದ್ರವ್ಯಂ, ಕಷ್ಟಪಟ್ಟು ಏನೋ ಒಂದು ಕೂಡಿಟ್ಟಿರ್ತಕ್ಕಂತಹ ಹಣ, ಇವೆಲ್ಲವೂ ಖರ್ಚು ಮಾಡದೇ ಇದ್ದರೆ, ನೀವು ಅನುಭವಿಸದೇ ಇದ್ದರೆ ಮತ್ತೊಬ್ಬರ ಪಾಲೇ ಆಗತ್ತೆ ಅಂತ. ಒಂದು ಜೇನು ನೊಣ ಅದ್ರ ಬಗ್ಗೆ ಸಾಕಷ್ಟು ಅಧ್ಯಯನ ಸಂಶೋಧನೆಗಳೇ ಮಾಡುವಷ್ಟರ ಮಟ್ಟಿಗೆ ಅದರ ಕೃಷಿ ಇದೆ. ಒಂದು ದುಂಬಿ ಎಷ್ಟು ಕಿಲೋಮೀಟರ್ಗಳೇ ದೂರ ಹೋಗಿ ಎಷ್ಟು ಹೂವುಗಳ ಮಧುವನ್ನು ಸಂಗ್ರಹಿಸಿ, ಮಕರಂದವನ್ನು ಸಂಗ್ರಹಿಸಿ ಒಂದು ಕಡೆ ಪಾಪ ದೊಡ್ಡದಾಗಿ ಒಂದು ಗೂಡು ಕಟ್ಟುತ್ತೆ. ಕೊನೆಗೆ ಆ ಗೂಡು ಮತ್ತೊಬ್ಬರ ಪಾಲಾಗ್ಬಿಡುತ್ತೆ. ಹೀಗೆ ಮನುಷ್ಯ ಒಂದು ಯಾವುದೋ ಒಂದು ಕಾತುರತೆಯಿಂದ ಸಂತೋಷ ಅದನ್ನು ಅನುಭವಿಸಬೇಕು, ಮತ್ತೆ ಮುಂದೆ ಯಾವಾಗಲೋ ಅನ್ನೋ ಒಂದು ದೂರದೃಷ್ಟಿಯಿಂದ ಪಾಪ ತುಂಬ ಕಷ್ಟಪಟ್ಟು ಸಂಪಾದಿಸಿ ಅದು ಸಾಕಾಗಲ್ಲ ಅಂಥೇಳಿ ಮತ್ತಿನ್ನೆಲ್ಲೋ ಹಗಲು ರಾತ್ರಿ ಏಕ ಮಾಡಿ ದುಡಿದು ಕೊನೆಗೆ ಅದನ್ನು ತಾನು ಅನುಭವಿಸದೆ ಏನಾಗುತ್ತೆ, ಮೂರನೇವರ ಪಾಲಾಗತ್ತೆ. ಹೀಗಾಗಿ ಚೆನ್ನಾಗಿ ಮನದಟ್ಟು ಮಾಡಿಕೊಳ್ಬೇಕು. ನಾವು ಸಂಪಾದಿಸಿದ್ದನ್ನು ಅನುಭವಿಸಬೇಕು. ಮುಂಚೆ ಸಂಪಾದಿಸಿದ್ದನ್ನೆಲ್ಲ ಒಂದು ಕಡೆ ಸಂಗ್ರಹ ಮಾಡಿ, ಶೇಖರಣೆ ಮಾಡಿ, ಸಂಗ್ರಹ ಮಾಡಿ ಮತ್ತೊಬ್ಬರಿಗೆ, ಮಗದೊಬ್ಬರಿಗೆ, ಹೀಗೆ ಪೀಳಿಗೆಗೂ ಅದು ಅನುಕೂಲ ಆಗಲಿ ಅಂತ ನಿಮ್ಮ ತಲೆಯಲ್ಲಿದ್ದರೆ ಅದರಂಥ ಮೂರ್ಖತನ ಮತ್ತೊಂದಿಲ್ಲ, ಮತ್ತೊಬ್ಬರ ಪಾಲೇ ಆಗುತ್ತೆ. ಹೀಗಾಗಿ ಸಂಪಾದಿಸಬೇಕು, ಸಂಪಾದಿಸಿದ ಅನುಭವಿಸಬೇಕು. ಸ್ವಲ್ಪ ಮಟ್ಟಿಗೆ ದಾನ ಧರ್ಮ ಇವುಗಳನ್ನು ಮಾಡಬೇಕು. ಇಷ್ಟೇ. ಮನುಷ್ಯ ಎಲ್ಲಿ ಆನಂದವಾಗಿರ್ತಾನೆ ಅಂದರೆ ಒಂದು ದಾನದಲ್ಲಿ. ಕೊಟ್ಟಾಗ ಆಗುವ ಸಂತೋಷ ಇದೆಯಲ್ಲ, ಅದನ್ನು ಹೇಳೋಕ್ಕಾಗಲ್ಲ. ಅದು ಅನುಭವಿಸಿದವನಿಗೆ ಗೊತ್ತಿರುತ್ತೆ. ಈ ದಿವಸ ನಾನು ಇಂಥವರಿಗೆ ಒಂದು ಸಹಾಯ ಮಾಡಿದೆ, ಇಂಥವು ದಾನ ಮಾಡಿದೆ. ಆ ದಾನಕ್ಕೆ ಅದು ಧರ್ಮ ಸಂಚಿತವಾಗುತ್ತೆ. ಮತ್ತು ನಿಮ್ಮ ಆಪತ್ಕಾಲಕ್ಕೆ ಅದು ಸಹಾಯವಾಗುತ್ತೆ. ಸತ್ತಾಗ ಏನು ತಗೊಂಡು ಹೋಗ್ತೀವಿ ಅಂತಂದರೆ ಲೌಕಿಕವಾದ ಎಲ್ಲ ಸಂಪಾದನೆಗಳು ಬಿಟ್ಟು ಹೋಗುತ್ತೆ. ಆ ಧರ್ಮ ಸಂಚಯನ, ಆ ಬ್ಯಾಲೆನ್ಸ್ ಏನಿದೆ ಅದನ್ನು ಮಾತ್ರ ಕ್ಯಾರಿ ಮಾಡಲಿಕ್ಕಾಗತ್ತೆ. ಈ ದೃಷ್ಟಿಯಲ್ಲಿ ಒಂದು ದಾನ ಧರ್ಮ, ಮತ್ತೊಬ್ಬರಿಗೆ ಸಹಾಯ, ಸಂಪಾದಿಸಿದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಎಲ್ಲವನ್ನ ಕೊಟ್ಟು ನಾವು ಬೀದಿಗೆ ಬರೋದು ಅಂತಲ್ಲ, ಸ್ವಲ್ಪ ನಾವು ಉಳಿದುಕೊಂಡು ಮತ್ತೊಬ್ಬರು ಮೇಲೆತ್ತುವ ಪ್ರಯತ್ನ ಮಾಡಿದ್ರೆ ತುಂಬ ಒಳ್ಳೆಯದು. ಆ ರೀತಿಯ ಒಂದು ಸುಭಾಷಿತ ಇದು ಸೂಚಿಸ್ತಾ ಇದೆ. ಅಂಥದ್ದು ಪ್ರಯತ್ನ ಪಾಪ ಎಷ್ಟೋ ಜನ ಇಂಥ ಒಂದು ಸತ್ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅದನ್ನು ವಿಸ್ತರಿಸಿದ್ರೆ ತುಂಬ ಒಳ್ಳೆಯದು. ಅದು ಈ ಮಾತು. ಒಂದು ಸಣ್ಣ ಸಾಲು ಆದರೆ ಎಂಥ ಸಂದೇಶವನ್ನ ಕೊಡುತ್ತೆ ಅಂತ ಒಂದೊಳ್ಳೆ ಮಾತಿನೊಂದಿಗೆ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡಿದ್ದೀವಿ. ಈಗ ಇಡೀ ವಾರದ ವಿಶೇಷತೆ, ಮುಂದಿನ ಭಾನುವಾರದ ತನಕ ಏನೆಲ್ಲ ವಿಶೇಷತೆ ಇದೆ? ಈ ವಾರದಿಂದಲೇ ಪ್ರಾರಂಭ ಆಗುತ್ತೆ, ಈ ದಿವಸದಿಂದ ಪ್ರಾರಂಭ ಆಗುತ್ತೆ. ಭಾನುವಾರ ನಾವು ಉತ್ಥಾನ ದ್ವಾದಶಿ ಪ್ರವೇಶ ಮಾಡ್ತೀವಿ ಮತ್ತು ಮಹಾ ಫಲದಾಯಕನಾಗಿರ್ತಕ್ಕಂಥ ಶುಕ್ರನ ಪರಿವರ್ತನೆಯನ್ನು ಕಾಣ್ತೀವಿ. ಇಷ್ಟು ದಿವಸ
ಪಾಪ ನೀಚ ಸ್ಥಾನದಲ್ಲಿದ್ದಂತಹ ಶುಕ್ರ ಈಗ ಸ್ವಕ್ಷೇತ್ರಕ್ಕೆ ಬಂದುಬಿಡ್ತಾನೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅದಾದಮೇಲೆ ನಾವು ಕಾಣ್ತಕ್ಕಂಥದ್ದು ವೈಕುಂಠ ಚತುರ್ದಶಿ, ಹರಿಹರರ ಸಂಗಮ ಸ್ಥಾನ ಅದು ವೈಕುಂಠ ಚತುರ್ದಶಿ. ಆ ದಿವಸ ಜಾತಕ ಫಲ ತಪ್ಪದೆ ನೋಡಿ ಒಂದು ವಿಶೇಷವಾದ ಕಥೆಯನ್ನು ಕಾಣ್ತೀರಾ ನೀವು, ಆ ದಿವಸ ಕೇಳಬಹುದು. ಇನ್ನು ಕಾರ್ತಿಕ ಪೌರ್ಣಮಿ, ಅದು ಬುಧವಾರದ ದಿವಸ, ತುಂಬ ವಿಶೇಷವಾದ ಒಂದು ದಿವಸ. ಕಾರ್ತಿಕ ಪೌರ್ಣಮಿ ದಿವಸ ನಾವು ಚಂದ್ರ ದರ್ಶನ ಮಾಡಬೇಕು, ಚಂದ್ರನನ್ನು ಮನಸ್ಸಿಗೆ ತಂದುಕೊಳ್ಬೇಕು, ಅವನ ಮನಸ್ಸಿನ ಅಧಿಪತಿ, ನಾವು ಅವನ ಕಣ್ಮನಗಳಿಗೆ ತುಂಬಿಕೊಳ್ಬೇಕು ಅಂಥ ದಿವಸ. ಇನ್ನು ಶನಿವಾರ ದಿವಸ ಕನಕದಾಸರ ಜಯಂತಿ. ಈ ಎಲ್ಲ ವಿಶೇಷತೆಗಳನ್ನು ಆಯಾ ದಿವಸ ಜಾತಕ ಫಲ ಕಾರ್ಯಕ್ರಮದಲ್ಲಿ ಕಾಣ್ತೀರ. ಕಾರ್ತಿಕ ಪೌರ್ಣಮಿ ತುಂಬ ತುಂಬ ವಿಶೇಷವಾದದ್ದು. ನಾವು ತಿರುವಣ್ಣಾಮಲೈನಲ್ಲಿ ನೋಡಿಬಿಟ್ರೆ ಆ ದಿವಸ ಆ ಪರಿಕ್ರಮಕ್ಕೆ ಲಕ್ಷಾಂತರ ಮಂದಿ ಸೇರಿರ್ತಾರೆ. ಯಾಕೆ ಅಂದರೆ ಅದು ಅಂತಹ ಒಂದು ಪವಿತ್ರ ಕ್ಷೇತ್ರ. ಆ ದಿವಸದಲ್ಲಿ ಆ ಅರುಣಾಚಲೇಶ್ವರನ ದರ್ಶನ ಮಾಡಿದ್ರೆ ಅದು ಮಹಾ ಅತಿಶಯವಾದ ಪುಣ್ಯವನ್ನು ತಂದುಕೊಡುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ನಾವು ಆ ದಿವಸ ಎಲ್ಲ ವಿವರವಾಗಿ ನೋಡೋಣ. ಈ ದಿವಸ ನಾವು ಪ್ರಧಾನವಾಗಿ ಗುರುತಿಸ್ತಕ್ಕಂಥದ್ದು ಶುಕ್ರನ ಒಂದು ಸಂಕ್ರಮಣ. ನಮ್ಮ ಈ ವಾರ ಭವಿಷ್ಯ ವೀಕ್ಷಕರಿಗೆ ಗ್ರಹಗಳು ಬಲಿಷ್ಠರಾಗಿರಬೇಕು, ಆಗ ಅವರಿಗೆ ಒಳ್ಳೆಯ ಸಮೃದ್ಧವಾದ ಫಲ ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಅದು ಶುಕ್ರನಿಂದ ಈ ದಿವಸ ಏರ್ಪಾಡಾಗುತ್ತೆ. ಇಷ್ಟು ದಿವಸ ಶುಕ್ರ ಇಲ್ಲ ಅಂದರೆ ಮಂಗಳಕರ ವಾತಾವರಣವೇ ಇರೋದಿಲ್ಲ. ಶಾಸ್ತ್ರಕಾರರು ಒಂದು ಪಟ್ಟಿ ಕೊಡ್ತಾರೆ ಶುಕ್ರನ ಆ ವೈಭವ ಏನು ಅಂತಂದರೆ, ಸಂಪದ್ವಾಹನ ವಸ್ತ್ರಭೂಷಣಾನಿ ನಿಧಿ ದ್ರವ್ಯಾಣಿ ತೌರ್ಯತ್ರಿಕಂ ಭಾರ್ಯಾ ಸೌಖ್ಯ ಸುಗಂಧ ಪುಷ್ಪ ಮದನ ವ್ಯಾಪಾರ ಶಯ್ಯಾಲಯಾನ್ ಶ್ರೀಮತ್ವಂ ಕವಿತಾ ಸುಖಂ ಬಹುವಧೂ ಸಂಗಂ ವಿಲಾಸಂ ಮದಂ ಸಾಚಿವ್ಯಂ ಸರಸೋಕ್ತಿ ಮಾಹ ಭ್ರೂಜಾ ಉದ್ವಾಹ ಕಾರ್ಯೋತ್ಸವಂ. ಇಷ್ಟು ದೊಡ್ಡ ಪಟ್ಟಿ ಕೊಡ್ತಾರೆ ಶುಕ್ರನಿಂದ ಏನೇನು ಆಗುತ್ತೆ ಅಂತ. ಸಂಪದ್ವಾಹನ ವಸ್ತ್ರಭೂಷಣ ನಿಧಿ ದ್ರವ್ಯಾಣಿ ತೌರ್ಯತ್ರಿಕಂ ಭಾರ್ಯಾ ಸೌಖ್ಯ ಸುಗಂಧ ಪುಷ್ಪ ಮದನ ವ್ಯಾಪಾರ ಶಯ್ಯಾಲಯಾನ. ನೀವು ವ್ಯಾಪಾರಿಗಳ ಹೂವು ಮಾರ್ತಾಯಿದ್ದೀರಾ, ಹಣ್ಣು ಮಾರ್ತಾಯಿದ್ದೀರಾ, ಸುಗಂಧ ಪರಿಮಳ ದ್ರವ್ಯಗಳನ್ನು ಮಾಡ್ತಾಯಿದ್ದೀರಾ. ಸಂಪತ್ತು, ವಾಹನ, ವಸ್ತ್ರ ಇವುಗಳಿಗೆಲ್ಲ ಶುಕ್ರನೇ ಅಧಿಪತಿ. ಭಾರ್ಯಾ ಸೌಖ್ಯ ಸುಗಂಧ ಪುಷ್ಪ ಮದನ ವ್ಯಾಪಾರ. ಗಂಡ ಹೆಂಡತಿ ಸುಖವಾಗಿರಬೇಕು ಅಂದರೂ ಶುಕ್ರನ ಅನುಗ್ರಹ ಇರಬೇಕು. ಸಾಚಿವ್ಯಂ ಸರಸೋಕ್ತಿ ಮಾಹ ಭೃಗುಜ. ಒಂದು ಸಾಚಿವ್ಯ ಅಂತಂದರೆ ಸಚಿವ ಸ್ಥಾನ ಬರತಕ್ಕಂಥದ್ದು. ನೀವು ಯಾವ್ಯಾವ ರಂಗದಲ್ಲಿದ್ದರೋ ಅಲ್ಲಿ ಒಂದು ಬಲ ಬರತಕ್ಕಂಥದ್ದು. ಸರಸೋಕ್ತಿಗಳು ನೋಡಿ, ಸಂತೋಷ ಶುಕ್ರನಿಂದಾಗಿ ಬಂದಾಗ ಒಂದು ಸರಸ ಸಲ್ಲಾಪಗಳು ಮನಸ್ಸಿಗೆ ತಣಿತಕ್ಕಂಥದ್ದು, ಕಾವ್ಯ ಇಂಥವುಗಳ ಆನಂದವನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನೆಲ್ಲ ಶುಕ್ರ ತಂದು ಕೊಡ್ತಾನೆ. ಈ ದಿವಸದಿಂದ ಅವನು ತನ್ನ ಸ್ವಕ್ಷೇತ್ರಕ್ಕೆ ಬರ್ತಾ ಇದ್ದಾನೆ. ಮೂಲ ತ್ರಿಕೋಣ ಸ್ಥಾನವೂ ಹೌದು. ಇಂಥ ಒಂದು ಭದ್ರವಾದ ಸ್ಥಾನಕ್ಕೆ ಶುಕ್ರ ಬಂದಾಗ ನೋಡಿ, ಇಷ್ಟು ಪಟ್ಟಿ ನಾನೇನು ಕೊಟ್ಟೆ ಅದೆಲ್ಲವೂ ಹರಡ್ಬಿಡುತ್ತೆ ಎಲ್ಲ ರಾಶಿಗಳವರಿಗೆ. ಅದನ್ನು ಗಮನಿಸ್ತಾ ವಾರದ ವಿಶೇಷ. ಈಗ ಬಹಳಷ್ಟು ಜನ ಕರೆ ಮಾಡ್ತಾ ಇದ್ದಾರೆ ಶಾಸ್ತ್ರಿಗಳೇ. ಬೆಂಗಳೂರಿನಿಂದ ಪಾರ್ವತಿ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಪಾರ್ವತಿ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ. ಓಕೆ, ಅವ್ರದ್ದು ಡೇಟ್ ಆಫ್ ಬರ್ತ್ ಹೇಳಿ. 1991 12:45 PM. ಇನ್ನೊಂದ್ಸಲ ಹೇಳಿ ಡೇಟ್ ಆಫ್ ಬರ್ತ್. 1991. ಓಕೆ. April 20. ಏಪ್ರಿಲ್ 20 2491. ಟೈಮು 12:45 ಮಧ್ಯಾಹ್ನ. ಓಕೆ, 12:45. ಏನ್ ಪ್ರಶ್ನೆ ಕೇಳಬೇಕಿತ್ತು? ಮಗಳದ್ದು ಸಂತಾನ ಮತ್ತೆ ಅವ್ರದ್ದು ಭವಿಷ್ಯ, ಫ್ಯೂಚರ್ ಬಗ್ಗೆ. ಓಕೆ, ಮಾತಾಡಿ ಶಾಸ್ತ್ರಿಗಳ ಹತ್ರ. ಪಾರ್ವತಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಈ ಸಂತಾನ ವಿಚಾರವಾಗಿ ಇಬ್ಬರದು ಜಾತಕ ನೋಡಬೇಕು. ನಾನು ಎಷ್ಟು ಬಾರಿ ಹೇಳ್ತೀನಿ ಅದನ್ನು. ನಮ್ಮ ಜಾತಕ ಫಲ ಕಾರ್ಯಕ್ರಮದಲ್ಲಿ ಒಂದು ನಂಬರ್ ಬರುತ್ತೆ, ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿ, ಇಬ್ಬರದು ಅದು ಕಳಿಸ್ತೀನಿ. ಮಗಳ ನೀವು ಹೇಳಿದ್ರೆ ಮುಂದಿನ ಭವಿಷ್ಯ ಹೇಗಿದೆ ಅಂತ ಅದನ್ನು ನೋಡೋಣ. ನೋಡಿ, ಇವರಿಗೆ ಕರ್ಕಟಕ ಲಗ್ನದಲ್ಲಿ ಗುರುವಿದ್ದಾನೆ. ಅದು ತುಂಬ ಬಲಿಷ್ಠವಾದ ಕ್ಷೇತ್ರ ಗುರುವಿಗೆ. ಅಲ್ಲಿ ಲಗ್ನದಲ್ಲಿ ಗುರುವಿದ್ದರೆ ಅದು ಉಚ್ಚಸ್ಥಾನವಾಗಿದ್ದರೆ ಅದನ್ನು ಹಂಸಯೋಗ ಅಂತ ಕರೀತಾರೆ. ಬಹಳ ವಿಶೇಷವಾದದ್ದು, ತುಂಬ ಚೆನ್ನಾಗಿದೆ. ಮತ್ತು ಶುಕ್ರನೂ ತುಂಬ ಚೆನ್ನಾಗಿದ್ದಾನೆ ಲಾಭಸ್ಥಾನದಲ್ಲಿ. ಶನೈಶ್ಚರ ಶಶಿಯೋಗ ಇದೆ. ಹಂಸಯೋಗ ಶಶಿಯೋಗ ಎರಡು ಯೋಗಗಳಿದ್ದಾಗ ಬಹಳ ವಿಶಿಷ್ಟವಾದ ಫಲ ಪಡಿತಾರೆ, ಅದರಲ್ಲಿ ಏನು ಸಂಶಯ ಇಲ್ಲ. ಪ್ರಸ್ತುತ ಶನಿ ದಶೆಯಲ್ಲಿ ಈಗ ಗುರು ಭಕ್ತಿ ನಡೀತಾ ಇದೆ. ಈಗಂತೂ ಕಾಲ ತುಂಬ ಚೆನ್ನಾಗಿದೆ. ಬಹುಶಃ ಈ ಏನು ನೀವು ಅಪೇಕ್ಷೆ ಪಟ್ಟರೋ ಇದು ಉಂಟಾಗಲಿ ಆ ಸಂತಾನದ ಫಲ ಅಂತ, ಅದಕ್ಕೂ ಈಗ ಕಾಲ. ಯಾಕೆಂದರೆ ಗುರು ಸಂತಾನ ಕಾರಕ. ಅವನ ಸಮಯದಲ್ಲಿ ಸ್ವಾಂ ದಶಾ ಗತಮುಪ ಸ್ವಫಲಪ್ರದಾಸಿಹು ಅಂತ ಒಂದು ಮಾತು. ಆಯಾ ದಶಾಭುಕ್ತಿ ಕಾಲಗಳಲ್ಲಿ ಆಯಾ ಫಲ ಅಂತ ಅನುಕೂಲ ಇದೆ.
ಅರ್ಧ ಭಾಗದ ಫಲದಲ್ಲಿ ಅನುಕೂಲ ಇದೆ ಅಂತ ಇದೆ. ಹೀಗಾಗಿ ಚೆನ್ನಾಗಿದೆ, ಅವರಿಗೆ ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ. ಎಸ್, ಇನ್ನು ಮಂಡ್ಯದಿಂದ ಹೇಮಾವತಿ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಹೇಮಾವತಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 12/8/1989. 12/8/89. ಟೈಮ್? ಹೌದು, ಟೈಮು ಸಂಜೆ 7ರಿಂದ 7:15 ಮೇಡಮ್. ಓಕೆ, ಏನ್ ಪ್ರಶ್ನೆ? ಸಂತಾನದ ಬಗ್ಗೆ ಕೇಳಬೇಕಿತ್ತು. ಓಕೆ ಓಕೆ, ಮಾತಾಡಿ ಶಾಸ್ತ್ರಿಗಳ ಹತ್ರ. ನಮಸ್ಕಾರ ಹೇಮಾವತಿ ಅವರೇ. ನಮಸ್ಕಾರ. ನಮಸ್ಕಾರ ಗುರುಗಳೇ, ಚೆನ್ನಾಗಿದ್ದೀರಾ ಗುರುಗಳೇ? ನಾನು ಚೆನ್ನಾಗಿದ್ದೀನಿ, ತಾವು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಗುರುಗಳೇ. ನಿಮಗೆ ಈ ಹಿಂದೆ ಹೇಳಿದ್ದೆ ನಾನು, ಇಬ್ಬರದ್ದು ನೀವು ವಾಟ್ಸಪ್ ಮಾಡಿ ಅಂತ ಅಲ್ವಾ? ಗುರುಗಳೇ ಹೇಳಿದ್ರಿ, ನಾನು ಕಳಿಸ್ಕೊಟ್ಟಿದ್ದೆ. ಅದು ಏನಾಗಿದೆ, ಕಳಿಸಿದ್ದೀರಾ ಅಂದ್ರೆ? 12/8 ಅಂತ ಕಳ್ಸಿದ್ದೆ. 12/9 ಅಂತ ಟೆಲಿಕಾಸ್ಟ್ ಆಗೋಯ್ತು ಮೇಡಮ್ ಗುರುಗಳೇ, ಇಬ್ರದುನು. 12/8 ಆಗಸ್ಟ್ ಅಂತ ಕಳ್ಸಿದ್ದೆ. ಇಬ್ರದು ಅಳಿಯಂದು ಮಗಳದು ಇಬ್ರದುನು. 12 ಆಗಸ್ಟ್ ಮಗಳು 89, 13 ಆಗಸ್ಟ್ 1990 ಅಳಿಯ ಅಂತ ಕಳಿಸಿದ್ದೆ. ಓದುವಾಗ ಇಬ್ರದುನು ಸೆಪ್ಟೆಂಬರ್ ಅಂತ ಓದ್ಬಿಟ್ರು ಗುರುಗಳೇ, ಟೆಲಿಕಾಸ್ಟ್ ಆಯ್ತು. ಆಯ್ತು, ಆ ವ್ಯತ್ಯಾಸವನ್ನ ಆಯ್ತು ಪಾಪ, ನೀವು ಕಳಿಸಿದ್ದೀರಾ, ಸಂತೋಷ. ಒಂದ್ಸಲ ನಾನು ಇನ್ನೊಮ್ಮೆ ಈ ದಿವಸನೇ ಕಳಿಸಿ, ಅದನ್ನು ನಾನು ನೋಟ್ ಮಾಡಿ ಇಟ್ಕೊಳ್ತೀನಿ. ಅದನ್ನು ತಪ್ಪಾಗದ ಹಾಗೆ ಅದನ್ನು ಗಮನ ವಹಿಸಿ ನಿಮಗೆ ಮತ್ತೆ ಸ್ಪಷ್ಟವಾದ ಉತ್ತರ ಕೊಡ್ತೀನಿ. ಆತಂಕ ಮಾಡ್ಕೋಬೇಡಿ, ಅದೇನು ವ್ಯತ್ಯಾಸ ಆಗಿದೆ ಅದನ್ನು ಒಂದ್ಸಲ ಪರಿಶೀಲಿಸೋಣ. ಯೋಚನೆ ಮಾಡಬೇಡಿ, ಕಂಗಾಲಾಗಬೇಡಿ, ಆಯಿತಾ? ಮತ್ತೊಮ್ಮೆ ಅದನ್ನು ಪ್ರಸಾರ ಮಾಡಲಾಗುತ್ತೆ. ಧನ್ಯವಾದಗಳು. ನೀವು ಜಾತಕ ಫಲಕ್ಕೆ ಮತ್ತೊಂದ್ಸರಿ ಡೇಟ್ ಆಫ್ ಬರ್ತ್ ಅನ್ನ ಕಳಿಸ್ಕೊಡಿ. ಸಂತಾನದ ಬಗ್ಗೆ ಪ್ರಶ್ನೆ ಮಾಡಿದಾಗ ಗಂಡ ಹೆಂಡತಿ ಇಬ್ಬರ ಡೇಟ್ ಆಫ್ ಬರ್ತ್ ಕೂಡ ಬೇಕಾಗುತ್ತೆ. ಆದರೆ ಇಬ್ಬರ ಡೇಟ್ ಆಫ್ ಬರ್ತ್ ತಗೊಂಡು ಅದನ್ನ ಪರಿಶೀಲಿಸಿ ಉತ್ತರ ಕೊಡೋದಕ್ಕೆ ಸ್ವಲ್ಪ ಸಮಯ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಶಾಸ್ತ್ರಿಗಳು ಹೇಳ್ತಾರೆ ಜಾತಕ ಫಲಕ್ಕೆ ನಿಮ್ಮ ಪ್ರಶ್ನೆಯನ್ನ ಕಳಿಸಿ ಅಂತ. ಈಗ ಬೆಂಗಳೂರಿನಿಂದ ಮಧುಶ್ರೀ ಕರೆ ಮಾಡಿದ್ದಾರೆ. ನಮಸ್ತೆ ಮಧುಶ್ರೀ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಹೇಳಿಮ್ಮ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 3/11/1988 ಮದ್ವೆ ಬಗ್ಗೆ ಕೇಳಬೇಕಿತ್ತು. ನಾಳೆನೇ ನನ್ನ ಬರ್ತಡೆ. ಓಕೆ, 3/11/88. ಸಮಯ 6:45 AM ಮೇಡಮ್. ಸಿಂಹರಾಶಿ, ಮುಖ ನಕ್ಷತ್ರ, ಗುರುವಾರ. ಓಕೆ ಓಕೆ, ನಿಮ್ಮ ಪ್ರಶ್ನೆ ಏನಮ್ಮ? ಅದೇ ವಿವಾಹ, ಮದ್ವೆ ಬಗ್ಗೆ ಕೇಳಬೇಕಿತ್ತು. ಮದುವೆ ಬಗ್ಗೆ ಶಾಸ್ತ್ರಿ. ಮಧುಶ್ರೀ ಅವರೇ ನಮಸ್ಕಾರ. ನಮಸ್ತೆ ಗುರುಗಳೇ. ನಮಸ್ಕಾರ. ಯಾಕೆ ಅಷ್ಟು ಕಂಗಾಲಾಗ್ಬಿಟ್ಟಿದ್ದೀರಾ, ಧಾವಂತಕ್ಕೊಳಗಾಗಿದ್ದೀರಾ, ಯಾಕೆ? ಗುರುಗಳೇ, ನಾಳೆನೇ ನನ್ನ ಬರ್ತಡೆ. 37 ಆಯ್ತು, ಇನ್ನೂ ಮದ್ವೆ ಫಿಕ್ಸ್ ಆಗಿಲ್ಲ. ಯೋಚನೆ ಮಾಡಬೇಡಿ, ನಾನು ಈಗಷ್ಟೇ ಹೇಳಿದ್ನಲ್ಲ ನೋಡಿ, ನಿಮ್ಮದು ತುಲಾ ಲಗ್ನ. ಲಗ್ನಕ್ಕೆ ಈ ದಿವಸ ಶುಕ್ರನ ಪ್ರವೇಶ ಆಗ್ತಾ ಇದೆ. ಶುಕ್ರ ಮಂಗಳ ಶುಕ್ರಸ್ತಪೋವ ತನುನಾಥ ಭಾಂಶ ತ್ರಿಕೋಣ ಮಾಯಾತಿ ತದಾ ವಿವಾಹ. ಯಾವಾಗ ವಿವಾಹ ಅನ್ನೋ ಪ್ರಶ್ನೆಗೆ ಶಾಸ್ತ್ರಕಾರರೇ ಉತ್ತರ ಕೊಡ್ತಾರೆ, ಶುಕ್ರನಿಂದ ಅನುಕೂಲ ಆಗುತ್ತೆ ಅಂತ. ನೋಡಿಪ್ಪ, ನಿಮ್ಮ ಲಗ್ನಕ್ಕೆ ಶುಕ್ರ ಬರ್ತಾ ಇದ್ದಾನೆ ಅಂದರೆ ಅದು ಈ ವಿವಾಹ ಮಂಗಲ ಭಾಗ್ಯವನ್ನು ಖಂಡಿತ ಅವನು ತಂದು ಕೊಡ್ತಾನೆ. ಹೀಗಾಗಿ ಆತಂಕ ಮಾಡ್ಕೋಬೇಡಿ, ಕಂಗಾಲಾಗಿ ಕಣ್ಣೀರಿಡುವ ಅವಶ್ಯಕತೆ ಖಂಡಿತ ಇಲ್ಲ. ಈ ದಿವಸದಿಂದ ನಿಮ್ಮ ಅದೃಷ್ಟವಶಾತ್ ನೋಡಿ, ಈ ದಿವಸ ಕಾಲು ಸಿಕ್ಕಿದೆ ನಿಮಗೆ. ಈ ದಿವಸ ಶುಕ್ರನ ಪ್ರವೇಶ, ಇದೆಲ್ಲ ಏನು ಗೊತ್ತಾ, ಶುಭ ಸೂಚನೆ ಅಂತ. ಇದನ್ನು ಶುಭ ಶಕುನ ಅಂತ ಕರೀತಾರೆ. ಹೀಗಾಗಿ ಇವುಗಳ ಬಲದ ಮೇಲೆ ಮನಸ್ಸಿಗೆ ಒಂದು ದೃಢ ಆ ಒಂದು ಬಲ ಬರುತ್ತೆ. ಹೀಗಾಗಿ ಆತಂಕ ಮಾಡ್ಕೋಬೇಡಿ, ಖಂಡಿತ ನಿಮಗೆ ಇದೆ, ವಿವಾಹದ ಫಲ ಖಂಡಿತ ಇದೆ, ಆತಂಕ ಮಾಡ್ಕೋಬೇಡಿ. ಪ್ರಸ್ತುತ ಕಾಲ ನಿಮಗೆ ಈಗ ಚಂದ್ರದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು, ಈಗ ಬುಧನ ಕಾಲ ನಡೀತಾ ಇದೆ, ತೊಂದರೆ ಇಲ್ಲ. ಆತ ಭಾಗ್ಯಾಧಿಪತಿ, ಅವನು ಕೂಡ ಲಗ್ನದಲ್ಲಿದ್ದಾನೆ ನಿಮಗೆ. ಹೀಗಾಗಿ ಯೋಚನೆ ಮಾಡಬೇಡಿ. ಈ ದಿವಸ ತುಳಸಿ ಪ್ರಾರ್ಥನೆ, ಈ ದಿವಸ ನೀವು ಮನೆ ಮುಂದೆ ಆ ತುಳಸಿ ಹಾಗೂ ಕೃಷ್ಣನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ನನಗನ್ಸುತ್ತೆ ಬಹುಶಃ ನಿಮ್ಮ ಜಾತಕ ಇವುಗಳೆಲ್ಲ ಬಲ ನೋಡಿದ ಮೇಲೆ ಮುಂದಿನ ಜೂನ್ ವೇಳೆಗೆ ವಿವಾಹ ಸಾಧ್ಯತೆ ಹೆಚ್ಚಾಗಿ. ಒಳ್ಳೆಯದಾಗಲಿ. ಎಸ್, ಧನ್ಯವಾದಗಳು ಮಧುಶ್ರೀ ಅವರೇ. ನಾಳೆ ಅವರು ಹುಟ್ಟಿದ ಹಬ್ಬ, ಆದರೆ ಅವರು ಎಷ್ಟು ಕಣ್ಣೀರು ಹಾಕ್ತಿದ್ರು ಅಂದರೆ ಅವ್ರಿಗೆ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಬೇಕೋ ಬೇಡವೋ ಗೊತ್ತಾಗಲಿಲ್ಲ. ಅವರಿಗೆ ನಾಳೆ ಶುಭಾಶಯ ಈ ದಿವಸವೇ ತಿಳಿಸಬೇಕು, ಮುನ್ನ ಶುಭಾಶಯಗಳು. ಮತ್ತು ಅವರಿಗೆ ಮುಖ್ಯವಾಗಿ ಬೇಕಾಗಿರೋದು ಆ ಕಣ್ಣೀರು ಒರೆಸುವಂಥ ಪರಿಹಾರದ ಕಡೆಗೆ. ಹಾಗಾಗಿ ನೇರ ನಾವು ಪರಿಹಾರಕ್ಕೆ ಹೋಗಬೇಕು. ಎಸ್, ಹುಟ್ಟಿದ ಹಬ್ಬದ ದಿನ, ಹಾಗಾಗಿ ಅದನ್ನ ಖುಷಿ ಪಡಿ, ಎಂಜಾಯ್ ಮಾಡಿ, ಕಣ್ಣೀರು ಹಾಕ್ಬಿಡಿ, ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಶಾಸ್ತ್ರಗಳ ಈಗ ರಾಶಿಗಳ ಕಡೆ ಗಮನ ಹರಿಸೋ ಸಮಯ. ಮೊದಲ 3 ರಾಶಿಗಳು ಹೇಗಿದೆ ಇಡೀ ವಾರ ಅಂತ. ಈ ಶುಕ್ರನ ಪ್ರಭಾವದಿಂದಾಗಿ ಯಾರ್ಯಾರೆಲ್ಲ ಸಂಪತ್ತು ಹರಡಿದೆ ನೋಡೋಣ. ಮೇಷರಾಶಿಯವರಿಗೆ ಶುಕ್ರ ನೋಡಿ ನಿಮ್ಮ ರಾಶಿಯಿಂದ ಸಪ್ತಮ ಸ್ಥಾನಕ್ಕೆ ಬರ್ತಾನೆ. ವಿವಾಹ ಸ್ಥಾನ ಅಂತಕ್ಕಂಥದ್ದು ಈಗ ಎಷ್ಟೋ ಜನಕ್ಕೆ ಪಾಪ ಅದರ ಒಂದು ಬಯಕೆ ಇದೆ. ಈಗಷ್ಟೇ ಹೇಳಿದೆ, ಶುಕ್ರ
ಅವನ ಸ್ವಕ್ಷೇತ್ರಕ್ಕೆ ಬಂದುಬಿಟ್ರೆ ಅಂಥದ್ದೊಂದು ಫಲ ತಂದು ಕೊಟ್ಬಿಡ್ತಾನೆ. ಅದರಲ್ಲೂ ಸಪ್ತಮ ಸ್ಥಾನಕ್ಕೆ ಬಂದಾಗ ಸುಭಾರ್ಯ ಸತೀರಥಂ ಅಂತ ಹೇಳುತ್ತಲ್ಲಿ. ಹೀಗಾಗಿ ದಾಂಪತ್ಯದಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳಿದ್ದರೆ ಅವುಗಳೆಲ್ಲ ನಿವಾರಣೆಯಾಗಿ ಒಂದು ಸಾಮರಸ್ಯ ಭಾವನೆ, ಸಹಬಾಳ್ವೆ ಅಂತೀವಲ್ಲ, ಅದು ಉಂಟಾಗುತ್ತೆ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಈ ವಾರದ ಆದಿಯಲ್ಲೇ ನಿಮಗೆ ಒಂದು ವಿಶೇಷವಾದ ಅನುಕೂಲ ಕಾಣ್ತಿರೋ ಸಂಶಯ ಇಲ್ಲ. ಸ್ತ್ರೀಯರಿಗೆ ಸ್ವಲ್ಪ ಹೆಚ್ಚಿನ ತಿರುಗಾಟ, ಹೆಚ್ಚಿನ ವ್ಯಯ ಇರೋದ ಕಾರಣ ಚಂದ್ರ ಶನಿ ಒಟ್ಟಾಗ್ತಾ ಇರೋದು ವ್ಯಯಸ್ಥಾನದಲ್ಲಿ. ಈ ಕಾರಣದಿಂದಾಗಿ ಸ್ವಲ್ಪ ಖರ್ಚು ಜಾಸ್ತಿ ಇರುತ್ತೆ. ಅವಳು ಶಾಪಿಂಗ್ ಹೋಗ್ಬಿಟ್ಟೆ, ಇನ್ನೇನೋ ಖರ್ಚು ಮಾಡಿದೆ, ಇನ್ನೂ ವಸ್ತ್ರ ತೊಗೊಂಡೆ, ಅಥವಾ ಇನ್ನೇನೋ ಅಲಂಕಾರ ಸಾಧನ, ಮೇಕಪ್ಪು ಕಿಟ್ಟು, ಅದು ಇದು ಏನು, ಹೀಗೆ ಅವುಗಳಿಗಾಗಿ ಹೆಚ್ಚು ಖರ್ಚು ಮಾಡುವ ಒಂದು ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿದೆ. ಕುಟುಂಬ ಸೌಖ್ಯ, ಧನ ಸೌಖ್ಯ, ಇದೆಲ್ಲ ತುಂಬ ಯಾಕೆಂದರೆ ಧನಾಧಿಪತಿಯಾಗಿರ್ತಕ್ಕಂಥವನು ಕುಟುಂಬಾಧಿಪತಿಯಾದ ಶುಕ್ರನಿಗೆ ಬಲ ಬಂದಾಗ ಕುಟುಂಬದಲ್ಲಿ ಸ್ತ್ರೀಯರ ಪಾರಪತ್ಯ ಚೆನ್ನಾಗಿರುತ್ತೆ. ನಿಮಗೆ ಒಂದು ಅಧಿಕಾರದ ಬಲ ಬಂದ್ಬಿಡುತ್ತೆ. ನೀವು ಹೇಳಿದ್ದು ನಡೀತಾ ಇರುತ್ತೆ. ಹೀಗಾಗಿ ಮೇಷರಾಶಿಯವರಿಗೆ ಒಂದು ವಿಶೇಷವಾದ ಬಲ. ಮಾರುಕಟ್ಟೆಗಳಲ್ಲಿರ್ತಕ್ಕಂಥವ್ರಿಗೂ, ಹಣ್ಣು ಹೂವು ವ್ಯಾಪಾರಿಗಳಿಗೆ ನೀವು ತೂಗಿದ್ದೇ ಅಳತೆ, ಕೊಟ್ಟಿದ್ದೇ ಲಾಭ, ಆ ರೀತಿಯ ಒಂದು ಶುಭ ಫಲವನ್ನು ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ. ಅಷ್ಟಮಾಧಿಪತಿನೂ ಜನ್ಮಾಧಿಪತಿ ಕುಜನೂ ಚೆನ್ನಾಗಿದ್ದಾನೆ. ಹೀಗಾಗಿ ಧನಾಧಿಪತಿ ಚೆನ್ನಾಗಿದ್ದಾನೆ. ಈಗಲ್ವಾ ಒಳ್ಳೆಯ ಕಾಲ ಅಂದರೆ ನಿಮ್ಮ ನೋಡಿ, ಕಾರ್ತೀಕ ಪೌರ್ಣಮಿ ನಿಮ್ಮ ಪಾಲಿಗೆ ಅಂಥ ಶುಭ ಫಲ ತಂದು ಕೊಡ್ತಾ ಇದೆ. ತುಂಬ ಚೆನ್ನಾಗಿದೆ. ಇನ್ನು ವಾರ ಅಂತ್ಯದಲ್ಲಿ ಗಮನಿಸ್ಕೊಂಡು ಸ್ವಲ್ಪ ಕಷ್ಟ, ನಷ್ಟ, ಅಪಮಾನಗಳು, ಅದು ಕಾರಣ ಮಾಂದಿ ಅಷ್ಟಮದಲ್ಲಿ ಸಂಚರಿಸ್ತಾನೆ. ಸಣ್ಣ ಪ್ರಮಾಣದಲ್ಲಿ ಏನು ಅದನ್ನು ತಲೆ ಮೇಲೆ ಹೊತ್ಕೊಂಡು ಏನಪ್ಪ ಇಂಥದ್ದೊಂದು ಹೇಳಿಬಿಟ್ರಲ್ಲ ಅಂತ ಗಾಬರಿ ಮಾಡ್ಕೋಬೇಡಿ, ಅದೇನು ತೊಂದರೆ ಇಲ್ಲ, ಯೋಚನೆ ಮಾಡಿ. ಶುಕ್ರನ ಫಲ ಚೆನ್ನಾಗಿರೋದ್ರಿಂದ ಚಂದ್ರನು ಕೊನೆಗೆ ಧನಸ್ಥಾನದಲ್ಲಿ ಸಂಚರಿಸ್ತಾನೆ, ಉಚ್ಚ ಸ್ಥಾನದಲ್ಲಿ. ಅವನು ಪೌರ್ಣಮಿ ಆದ ನಂತರದಲ್ಲಿ ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ಮಾತು ಮತ್ತು ಕುಟುಂಬ ಸೌಖ್ಯ, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ, ಮತ್ತು ವಸ್ತ್ರ ವ್ಯಾಪಾರಿಗಳಿಗೆ, ಅಲಂಕಾರ ಸಾಧನೆಗೆ, ಕಲಾವಿದರಿಗೆ ತುಂಬ ಚೆನ್ನಾಗಿದೆ. ಪಟ್ಟಿ ಮಾಡ್ತಾ ಹೋದರೆ ಒಂದು ದಿನ ಸಾಲಲ್ಲ, ಹಾಗಿದೆ ಮೇಷರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಶಿವಸಹಸ್ರನಾಮ ಹೇಳ್ಕೊಳ್ಳಿ, ಇನ್ನೂ ಹೆಚ್ಚಿನ ಅನುಕೂಲ ಪಡಿತೀರ. ಅಲ್ಲಿ ರವಿ ಸ್ವಲ್ಪ ವೀಕ್ ಆಗಿದ್ದಾನಲ್ಲ, ಈ ಕಾರಣದಿಂದಾಗಿ ಶಿವಸಹಸ್ರನಾಮ, ವಿಷ್ಣು ಸಹಸ್ರನಾಮ ಅವೆರಡನ್ನೂ ಹೇಳಿಕೊಂಡ್ರೆ ಬಹಳ ಒಳ್ಳೆಯದು. ಇನ್ನು ವೃಷಭ ರಾಶಿ ನೋಡೋಣ. ವೃಷಭ ರಾಶಿಯವರಿಗೆ ರಾಶ್ಯಾಧಿಪತಿ ಶುಕ್ರನೇ, ಅವನಿಗೆ ಬಲ ಬಂದ್ಬಿಡುತ್ತೆ. ಹೀಗಾಗಿ ಸಾಲ ಶತ್ರುಗಳ ನಿವಾರಣೆ ಆಗುತ್ತೆ. ಸ್ತ್ರೀಯರಿಗೆ ವಿಶೇಷ ಲಾಭ ತುಂಬ ಚೆನ್ನಾಗಿರ್ತದೆ. ಶತ್ರುಗಳಿಂದ ದೂರ ಆಗ್ತಿರ. ಮೊದಲು ತಂದೆ ಮಕ್ಕಳು ಸ್ವಲ್ಪ ಮನಸ್ತಾಪಗಳು, ಕಾರಣ ಮಾಂದಿ ಸಂಚಾರ. ಅದು ಮಂಗಳವಾರ ಮತ್ತು ಬುಧವಾರದ ಮಟ್ಟಿಗೆ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಸ್ವಲ್ಪ ಧರ್ಮಶ್ರದ್ಧೆ ಹಾಳಾಗಿಬಿಡ್ತಕ್ಕಂಥದ್ದು, ಆಲಸ್ಯ ಬರತಕ್ಕಂಥದ್ದು, ದೊಡ್ಡವ್ರ ಜೊತೆಗೆ ಏನೋ ಕಿರಿಕಿರಿ ಮಾಡ್ಕೊಂಡ್ಬಿಡ್ತಕ್ಕಂಥದ್ದು, ಈ ರೀತಿಯಾದ ಒಂದು ಸಣ್ಣ ತೊಡಕುಗಳನ್ನು ಸೂಚಿಸ್ತಾ ಇದೆ. ಹುಷಾರು. ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಮುಖ್ಯವಾಗಿ ಈ ಶತ್ರು ಸಾಲ ಬಾಧೆಯಿಂದ ಹೊರಗೆ ಬರ್ತೀರಾ. ಅದು ಕೊಡುವಷ್ಟು ಸಮಾಧಾನ ಇನ್ನೇನೂ ಇಲ್ಲ. ಆ ರೀತಿಯ ಒಂದು ಸಂಪೂರ್ಣ ಸಮಾಧಾನ ಇದೆ, ಆತಂಕ ಬೇಡ. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಸ್ವಲ್ಪ ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪಗಳು ಬರೋ ಸಾಧ್ಯತೆ ಇದೆ. ಹುಷಾರು. ಸ್ತ್ರೀಯರಿಗೆ ಹೆಚ್ಚಿನ ಅನುಕೂಲ ಇದೆ. ಸಹೋದರ ಸೌಖ್ಯ, ಚಂದ್ರನ ಬಲ ತುಂಬ ಚೆನ್ನಾಗಿದೆ. ಹೀಗಾಗಿ ಇದು ಬಹಳ ಒಳ್ಳೆಯದು. ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಸಹೋದರಲ್ಲಿ ಸಾಮರಸ್ಯ, ಸೇವಕರು, ಸಹಾಯಕರು, ಇವರಿಂದಾಗಿ ಹೆಚ್ಚಿನ ಅನುಕೂಲ, ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಆಗ್ತಕ್ಕಂಥದ್ದು, ಇದೆಲ್ಲ ಚೆನ್ನಾಗಿದೆ. ವ್ಯಾಪಾರದಲ್ಲಿ ಸ್ವಲ್ಪ, ಅದರಲ್ಲೂ ಯಂತ್ರೋದ್ಯಮ, ಯಾವುದನ್ನು ನಾವು ಈ ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡೋರು, ಆಟೋಮೊಬೈಲ್ಸ್ ಕ್ಷೇತ್ರಗಳಲ್ಲಿರೋರು, ಅಂಥವರಿಗೆ ಸ್ವಲ್ಪ ತೊಡಕೆಯನ್ನು ಸೂಚಿಸ್ತಾ ಇದೆ. ಸಣ್ಣ ಪ್ರಮಾಣದಲ್ಲಿ ಗಾಬರಿ ಬೇಡ, ಎಚ್ಚರಿಕೆ ಬೇಕು. ಪ್ರಾರ್ಥನೆಗೆ ನೋಡಿ, ಈ ಒಂದು ಪೌರ್ಣಮಿ ಸಂದರ್ಭದಲ್ಲಿ ಸುಂದರಕಾಂಡ ಪಾರಾಯಣ ಮಾಡಿ, ತುಂಬ ಅನುಕೂಲ ಆಗುತ್ತೆ. ಬಹಳ ವಿಶೇಷವಾದ ಅನುಕೂಲ ಪಡಿತೀರ. ಇನ್ನು ಮಿಥುನ ರಾಶಿಗೆ ಹೋಗೋಣ. ಮಿಥುನ ರಾಶಿಯವರಿಗೆ ಪಂಚಮಕ್ಕೆ ಬರ್ತಾ ಇದ್ದಾನೆ ಶುಕ್ರ. ವೃತ್ತಿಯಲ್ಲಿ ವಿಶೇಷ ಅನುಕೂಲ, ಬುದ್ಧಿಬಲ, ಕಲಾವಿದರಿಗೆ ಶುಭ ಫಲ ಇದೆ. ವೃತ್ತಿಯಲ್ಲಿ ವಿಶೇಷ ಲಾಭ ಕಾಣ್ತಕ್ಕಂಥದ್ದು, ಧನ ಲಾಭ ತುಂಬ ಚೆನ್ನಾಗಿದೆ. ಪಂಚಮದಲ್ಲಿ ಅದು ಮೂಲ ತ್ರಿಕೋಣ ಸ್ಥಾನ ಅಂತ, ಅಲ್ಲಿ ಶುಕ್ರನಿದ್ದಾಗ ಶ್ರೀಮತ್ವಂ ಕವಿತಾ ಸುಖಂ ಅಂತ ಹೇಳುತ್ತಲ್ಲ, ಬುದ್ಧಿ ಹೇಗಾಗುತ್ತೆ ಅಂತಂದರೆ ಕಾವ್ಯಾತ್ಮಕ ಬುದ್ಧಿ ಬರುತ್ತೆ. ಇನ್ನೊಬ್ಬರನ್ನ ಹೊಗಳೋಣ, ಕಣ್ಣಿಗೆ ಕಾಣೋರನ್ನೆಲ್ಲ ಹೊಗಳೋಣ ಅಂತ ಅನಿಸ್ತಕ್ಕಂಥದ್ದು, ಅವ್ರ ಬಗ್ಗೆ ಗೌರವ ಬರತಕ್ಕಂಥದ್ದು, ತಾಯಿ ಮಕ್ಕಳಲ್ಲಿ ಅತ್ಯಂತ ಪ್ರೀತಿ ಬಾಂಧವ್ಯ ಒಡಮೂಡ್ತಕ್ಕಂಥದ್ದು, ಈ ರೀತಿಯಲ್ಲಿ ತುಂಬ ಶುಭ. ಹೈಯರ್ ಸ್ಟಡೀಸ್ ಮಾಡೋರಿಗೆ, ಅದರಲ್ಲೂ ಈ ಡಿಸೈನಿಂಗ್ ಫೀಲ್ಡ್ಗಳಲ್ಲಿ ಇರ್ತಕ್ಕಂಥವ್ರಿಗೆ, ಅಂಥ ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಒಳ್ಳೆಯವ್ರ ಮಾರ್ಗದರ್ಶನ, ಒಳ್ಳೆಯ ರೀತಿಯಲ್ಲಿ ಅನುಕೂಲ ಕಾಣ್ತಕ್ಕಂಥ ಸಾಧ್ಯತೆ ಇದೆ. ಮಿಥುನ ರಾಶಿಯವರೆಗೂ ತುಂಬ ಚೆನ್ನಾಗಿದೆ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ, ವಾರಾಂತ್ಯದಲ್ಲಿ ಉನ್ನತ ಶಿಕ್ಷಣದಲ್ಲಿ ಶುಭ ಫಲ, ಅದು ಯಥಾ ಪ್ರಕಾರ ಮುಂದುವರಿಯುತ್ತೆ. ವೃತ್ತಿಯಲ್ಲೂ ಅನುಕೂಲ, ಧನಲಾಭ ಮುಖ್ಯವಾಗಿ ಚೆನ್ನಾಗಿದೆ. ಯಾಕಂದರೆ ಧನಾಧಿಪತಿ ನಿಮಗೆ ವ್ಯಯದಲ್ಲಿ ಸಂಚರಿಸ್ತಾನೆ. ಹೀಗಾಗಿ ಹಣ ಬಂದಿದ್ದನ್ನು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಒಳ್ಳೆಯ ಕಾರ್ಯಗಳಿಗೆ. ಮತ್ತು ಇನ್ನೇನೋ ಕೊಂಡುಕೊಂಡೆ, ಇನ್ನೇನೋ ವಸ್ತ್ರ ತೊಗೊಂಡೆ, ಅಥವಾ ಇನ್ನೇನೋ ಒಂದು ಅಲಂಕಾರ ಸಾಧನ ತೊಗೊಂಡೆ, ಆತ್ಮೀಯರಿಗೆ ಏನೋ ಗಿಫ್ಟ್ ಕೊಟ್ಟೆ, ಈ ರೀತಿಯಲ್ಲಿ ಹೆಚ್ಚಿನ ಶುಭ ಫಲ ಕಾಣುವ ಸಾಧ್ಯತೆ ಇದೆ. ಸ್ವಲ್ಪ ಮಟ್ಟಿಗೆ ದೇಹಕ್ಕೆ ಪೆಟ್ಟಾಗಬಹುದು, ಸ್ವಲ್ಪ ಹುಷಾರು. ಸಾಲದ ವಿಚಾರದ ಸ್ವಲ್ಪ ಹುಷಾರಾಗಿರಿ. ಕಾರಣ ನಿಮಗೆ ನೋಡಿ, ಶುಕ್ರವಾರ ಹಾಗೂ ಶನಿವಾರ
ಷಷ್ಠದಲ್ಲಿ ಮಾಂದ್ಯ ಸಂಚರಿಸ ಸ್ವಲ್ಪ ರೋಗ ಹಾಗೂ ಸಾಲ ಇವುಗಳ ಬಾಧೆ ನಿಮಗೆ ಬಾಧಿಸುತ್ತೆ. ಸ್ವಲ್ಪ ಎಚ್ಚರ ವಹಿಸಿ. ಪ್ರಾರ್ಥನೆಗೆ ನರಸಿಂಹ ಕವಚ ಹೇಳ್ಕೊಳ್ಳಿ. ಅದು ರೋಗದ ಆ ಬಾಧೆ ಏನಾದರೂ ಇದ್ದರೆ ಅದನ್ನು ನಿವಾರಣೆ ಮಾಡುತ್ತೆ. ಇದು ಮಿಥುನ ರಾಶಿಯವರೆಗಿನ ಫಲಗಳು. ಮೊದಲ 3 ರಾಶಿಗಳ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಟ್ಟಿದ್ದಾರೆ. ಈಗ ಫಟಾಫಟ್ ಅಂತ ಮುಂದಿನ 3 ರಾಶಿಗಳತ್ತ ಗಮನ ಹರಿಸೋಣ. ಶಾಸ್ತ್ರಿಗಳೇ, ಕರ್ಕಾಟಕ ರಾಶಿ ಗಮನಿಸೋಣ. ಕರ್ಕಾಟಕ ರಾಶಿಯವರಿಗೆ ಸುಖ ಸ್ಥಾನಕ್ಕೆ ತೆರಳ್ತಾ ಇದ್ದಾನೆ ನಮ್ಮ ಶುಕ್ರ. ಹೀಗಾಗಿ ಅಲ್ಲಿ ಹೇಳುತ್ತೆ ಸುವಾಹನ ಸುಮಂದಿರಾಭರಣಂ ಅಂತ ಹೇಳುತ್ತೆ. ಹೀಗಾಗಿ ಒಳ್ಳೆಯ ವಾಹನ ಸೌಕರ್ಯ ಸಿಗ್ತಕ್ಕಂಥದ್ದು, ಮತ್ತು ಮಂದಿರ ಮನೆ ಕಟ್ತಕ್ಕಂತಹ ಸಾಧ್ಯತೆ, ವಸ್ತ್ರ, ಗಂಧ, ಪರಿಮಳ, ಶಾಪಿಂಗ್ ಮಾಡ್ತಕ್ಕಂಥದ್ದು. ಅಂತೂ ಸುಖಾಧಿಪತಿ ಸುಖ ಸ್ಥಾನಕ್ಕೆ ಬಂದರೆ ಸುಖ ಸಮೃದ್ಧಿ ಅಂತ. ಹೀಗಾಗಿ ಸುಖ ಸಮೃದ್ಧವಾಗಿರುತ್ತೆ. ಬಂಧು ಸ್ನೇಹಿತರ ಅನುಕೂಲ, ವಸ್ತ್ರ, ವಾಹನ ಸೌಖ್ಯ, ಕೃಷಿ ಚಟುವಟಿಕೆಗಳಿರ್ತಕ್ಕಂಥವ್ರು, ಹಾಲು ಹೈನು ವ್ಯಾಪಾರದಲ್ಲಿರ್ತಕ್ಕಂಥವ್ರು. ಶುಕ್ರ ಮುಖ್ಯವಾಗಿ ಹೈನಿಗೆ ಸಂಬಂಧಿಸಿರ್ತಕ್ಕಂಥವನು. ಹೀಗಾಗಿ ಹೈನು ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರು, ಹೂವಿನ ವ್ಯಾಪಾರಿಗಳು, ಹಣ್ಣಿನ ವ್ಯಾಪಾರಿಗಳಿಗೂ ಎಲ್ಲ ತುಂಬ ಚೆನ್ನಾಗಿದೆ. ಅವನು ಲಾಭಾಧಿಪತಿ ಬೇರೆ. ಲಾಭಾಧಿಪತಿ ಚತುರ್ಥ ವ್ಯವಹಾರಗಳಲ್ಲಿ ವಿಶೇಷ ಲಾಭ ಕಾಣ್ತೀರಾ. ವಾಹನ ವ್ಯಾಪಾರ ಆಗಬಹುದು, ವಸ್ತ್ರಾಲಂಕಾರ ಆಗಬಹುದು, ಆಭರಣ ಅಲಂಕಾರ ಆಗಬಹುದು. ಹೀಗೆ ಅನೇಕ ಬಗೆಯಲ್ಲಿ ಅನುಕೂಲಕರವಾಗಿದೆ. ಹೀಗಾಗಿ ಯೋಚನೆಯನ್ನು ಮಾಡಬೇಡಿ. ಕರ್ಕಟಕ ರಾಶಿಯವರಿಗೆ ಅತ್ತ ಗುರುವಿನಿಂದಲೂ ಹಂಸಯೋಗ, ಇತ್ತ ಶುಕ್ರನಿಂದ ಮಾಲವೀಯ ಯೋಗ, ಸಾಕಾಯಿತು. ಹೀಗಿದೆ, ತುಂಬ ಚೆನ್ನಾಗಿದೆ. ಸ್ವಲ್ಪ ವಾರಾಂತ್ಯದಲ್ಲಿ ಸ್ವಲ್ಪ ಹುಷಾರಾಗಿರು. ಮಕ್ಕಳಿಂದ ಅದು ಕಿರಿಕಿರಿ ಬರದ ಕಾರಣ ಪಂಚಮದಲ್ಲಿ ಮಾಂದ್ಯ ಸಂಚರಿಸ್ತಾನೆ. ಶುಕ್ರವಾರ ಶನಿವಾರ ಸ್ವಲ್ಪ ಕಿರಿಕಿರಿ. ಇಷ್ಟೆಲ್ಲ ಇದ್ದರೂ ಏನೋ ಒಂದು ಇದೆಯಲ್ಲ ಶರೀರಕ್ಕೆ ಅಂಟ್ಕೊಂಡಿದ್ದು ಅಂತ ಅನಿಸುತ್ತೆ. ಅದು ಮನಸ್ಸಿಗೂ ಆ ಥರದೊಂದು ಸಾಧ್ಯತೆ ಇದೆ. ಹುಷಾರು. ವಿಷಜಂತುಗಳ ಭಯ, ಸ್ವಲ್ಪ ಉದರ ಬಾಧೆ ಬರಬಹುದು. ಹೀಗಾಗಿ ಸ್ವಲ್ಪ ಗಮನದಲ್ಲಿ. ಅದು ಹಾಗೆ ಅತಿಯಾದ ಸಂತೋಷವಿದ್ದಾಗ ಏಮಾರ್ಬಿಡೋ ಸಾಧ್ಯತೆ ಆ ಮತ್ತಿನಲ್ಲಿ. ಹೀಗಾಗಿ ಹಾಗಾಗಬಾರ್ದು. ಹೀಗಾಗಿ ಸ್ವಲ್ಪ ಎಚ್ಚರ ಬೇಕು. ತೊಂದರೆ ಇಲ್ಲ. ಅಲ್ಲಿ ಕುಜನೂ ಸ್ವಕ್ಷೇತ್ರದಲ್ಲಿದ್ದಾನೆ. ಹೀಗಾಗಿ ಕರ್ಕಟಕ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಬಹಳ ವಿಶೇಷವಾದ ಅನುಕೂಲಗಳನ್ನು ಕಾಣ್ತೀರಾ. ಕರ್ಮಾಧಿಪತಿ ಚೆನ್ನಾಗಿದ್ದಾನೆ, ಲಾಭಾಧಿಪತಿ ಚೆನ್ನಾಗಿದ್ದಾನೆ. ಹೀಗಾಗಿ ಜನ್ಮಾಧಿಪತಿ ಚಂದ್ರ ಕೂಡ ಉಚ್ಚ ಸ್ಥಾನದಲ್ಲಿ ಸಂಚರಿಸ್ಬಿಟ್ರೆ ಇನ್ನೇನು ಬೇಕು. ಈ ವಾರ ನಿಮ್ಮ ಪಾಲಿಗೆ ಒಂದು ಬಂಗಾರದ ವಾರ ಆಗಿದೆ. ತುಂಬ ಚೆನ್ನಾಗಿದೆ ಕರ್ಕಟಕ ರಾಶಿಯವರಿಗೆ. ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳಿ. ಅದು ಪಂಚಮದ ಮಾಂದ್ಯ ಸ್ವಲ್ಪ ಕಿರಿಕಿರಿ ಮಾಡೋದು ಕಾರಣ ಇದೆ. ಇನ್ನು ಸಿಂಹರಾಶಿ ಹೋಗೋಣ. ಸಿಂಹರಾಶಿಯವರಿಗೆ ನೋಡಿ, ಸಹೋದರರಲ್ಲಿ ಸಹಕಾರ, ಭೂಮಿ ವಾಹನ ಸೌಕರ್ಯ ಚೆನ್ನಾಗಿದೆ. ಸ್ತ್ರೀಯರಿಗೆ ಸಂಕಟ, ಸ್ವಲ್ಪ ವ್ಯಥೆ ಸಾಧ್ಯತೆ. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ವೃತ್ತಿಯಲ್ಲಿ ಇಷ್ಟು ದಿವಸ ನೋಡಿ ಕಿರಿಕಿರಿ ಆಗ್ತಾ ಇತ್ತು. ಕಾರಣ ಕರ್ಮಾಧಿಪತಿ ನೀಚ ಸ್ಥಾನದಲ್ಲಿದ್ದ. ಹೀಗಾಗಿ ಸೌಖ್ಯ ಹೇಗೆ ಬರುತ್ತೆ, ವೃತ್ತಿಯಲ್ಲಿ ಹೇಗೆ ಸಮಾಧಾನವಾಗಿರೋಕ್ಕಾಗತ್ತೆ. ಆದರೆ ಈಗ ಹಾಗಲ್ಲ. ಈ ಹೊತ್ತಿನಿಂದ ಶುಕ್ರನ ಬದಲಾವಣೆ ವೃತ್ತಿಯಲ್ಲಿ ಬಹಳ ವಿಶೇಷ ಸ್ಥಾನಮಾನ ಸಿಗ್ತಕ್ಕಂಥದ್ದು, ಸೌಖ್ಯತೆ ಉಂಟಾಗ್ತಕ್ಕಂಥದ್ದು. ಇಷ್ಟು ದಿವಸ ಯಾರೂ ಸಪೋರ್ಟ್ ಮಾಡಲಿಲ್ಲ ಅಂದರೆ ಈಗ ಸಪೋರ್ಟ್ ಮಾಡದೇ ಇರೋರು ಬಂದು ಸಪೋರ್ಟ್ ಮಾಡ್ತಕ್ಕಂಥದ್ದು. ಈ ರೀತಿಯಲ್ಲಿ ಸಿಂಹರಾಶಿಯವರಿಗೆ ಲಕ್ ಬದಲಾಗ್ಬಿಡುತ್ತೆ. ಮತ್ತು ವಾರದ ಅಂತ್ಯ ಗಮನಿಸ್ಕೊಳ್ಳಿ, ಇನ್ನೂ ಚೆನ್ನಾಗಿದೆ. ಅಲ್ಲಿ ಚಂದ್ರ ಬಂದುಬಿಡ್ತಾನೆ ಕರ್ಮಸ್ಥಾನಕ್ಕೆ. ಹೀಗಾಗಿ ಸ್ತ್ರೀಯರಿಗೆ ವಿಶೇಷವಾದ ಗೌರವ, ಸ್ಥಾನಮಾನ, ಪ್ರತಿಷ್ಠೆ, ಅಧಿಕಾರ ಇವುಗಳೆಲ್ಲ ಸಿಗ್ತಕ್ಕಂತಹ ಸಾಧ್ಯತೆ ಇದೆ. ಅದರಲ್ಲೂ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವ್ರಿಗೆ, ಜಲಕ್ಷೇತ್ರ, ಜಲೋತ್ಪನ್ನ ಅಂತೀವಲ್ಲ, ಆ ಕ್ಷೇತ್ರದಲ್ಲಿ ಇರೋರಿಗೆಲ್ಲ ತುಂಬ ಲಾಭ. ಮತ್ತು ಹೈನುಗಾರರಿಗೆ, ಹಾಲಿನ ವ್ಯಾಪಾರಿಗಳಿಗೆ, ಡೈರಿ ಪ್ರಾಡಕ್ಟ್ ಅಂತೀವಲ್ಲ, ಹಾಲು, ಮೊಸರು, ಬೆಣ್ಣೆ ಇಂಥ ಕ್ಷೇತ್ರಗಳಲ್ಲೆಲ್ಲ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಹೂವು ಹಣ್ಣು ತುಂಬ ಚೆನ್ನಾಗಿದೆ, ಅಷ್ಟೇ ಹೇಳಬಲ್ಲೆ. ಇನ್ನು ಏನು ತೊಡಕು ಅಂತಂದರೆ ನೋಡಿ, ಶುಕ್ರವಾರ ಶನಿವಾರದ ಮಟ್ಟಿಗೆ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಆಗಬಹುದು. ಸ್ನೇಹಿತರ ಜೊತೆಗೆ ಸ್ವಲ್ಪ ಹುಷಾರಾಗಿರಿ. ಶಿವಶಕ್ತಿಯರ ಆರಾಧನೆ ಮಾಡಿ. ಅದು ಸಪ್ತಮದ ರಾಹು ಕಾರಣದಿಂದಾಗಿ ದಾಂಪತ್ಯದ ಸ್ವಲ್ಪ ಮನಸ್ತಾಪಗಳು ಸಾಧ್ಯತೆ ಇದೆ. ಸಣ್ಣ ಪ್ರಮಾಣದಲ್ಲಿ ಆತಂಕ ಬೇಡ. ಈ ಪ್ರಾರ್ಥನೆ ಮಾಡಿದ್ರೆ ಅದು ಸರಿ ಹೋಗುತ್ತೆ. ಇನ್ನು ಕನ್ಯಾ ರಾಶಿಗೆ ಹೋಗೋಣ. ಕನ್ಯಾ ರಾಶಿಯವರಿಗೆ ಕರೋತಿ ಕವಿರರ್ಥಗಃ. ಇದು ಎಂಥವ್ರಿಗೂ ಕೂಡ ಒಂದು ಕಾವ್ಯಾತ್ಮಕ ಬುದ್ಧಿ ಬಂದ್ಬಿಡುತ್ತೆ. ಮಾತಿನಲ್ಲಿ ಒಂದು ಸೊಗಸು ಉಂಟಾಗುತ್ತೆ. ಮಾತಿನಲ್ಲಿ ಆ ಸುಗಂಧ ಪರಿಮಳ ಹರಡುತ್ತೆ. ನೀವು ಮಾತಾಡಿದ್ರೆ ಆ ರೀತಿಯ ಒಂದು ಸಂತೋಷ ಕಾಣಲಿಕ್ಕೆ ಅವಕಾಶ ಇದೆ. ಧನ, ಕುಟುಂಬ ಇದೆಲ್ಲ ಸೌಖ್ಯ ತುಂಬ ಚೆನ್ನಾಗಿದೆ. ಧನಾಧಿಪತಿ ಧನಸ್ಥಾನದಲ್ಲಿದ್ದರೆ ಧನ ಸಮೃದ್ಧಿ ಅಂತ, ಕುಟುಂಬ ಸೌಖ್ಯ ಅಂತ, ಹೆಣ್ಣು ಮಕ್ಕಳಿಗೆ ತುಂಬ ಚೆನ್ನಾಗಿರ್ತದೆ. ಹೀಗಾಗಿ ತುಂಬ ಅನುಕೂಲದ ವಾತಾವರಣ ಇದೆ. ಸಹೋದರ ವಾರಾಂತ್ಯದಲ್ಲಿ ಸ್ವಲ್ಪ ಮಟ್ಟಿಗಿನ ಸಣ್ಣ ಪುಟ್ಟ ಮನಸ್ತಾಪಗಳು, ಸ್ವಲ್ಪ ಎದೆಗುಂದುವುದು, ಅದು ಭಯ, ಆತಂಕ ಈ ರೀತಿಯ ಒಂದು ಸಾಧ್ಯತೆ ಇದೆ ವಾರಾಂತ್ಯದಲ್ಲಿ. ಹೀಗಾಗಿ ಆಗ ಸಂದರ್ಭ ಸ್ವಲ್ಪ ಎಚ್ಚರವಾಗಿರಬೇಕು. ಉಳಿದಾಗೆಲ್ಲ ಚೆನ್ನಾಗಿದೆ. ವೃತ್ತಿಯಲ್ಲಿ ಅನುಕೂಲಗಳು, ಸಹಕಾರಗಳು, ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ. ಚಂದ್ರ ಅಲ್ಲಿ ಭಾಗ್ಯಸ್ಥಾನದಲ್ಲಿ ಸಂಚರಿಸ್ತಾನೆ ಕೊನೆಗೆ. ಶುಕ್ರವಾರ ಶನಿವಾರದ ಮಟ್ಟಿಗೆ ನಮಗೆ ದೇವ ಪೂಜೆ, ಪಿತೃ ಕಾರ್ಯಗಳು ಇವುಗಳಲ್ಲಿ ತುಂಬ ಹೆಚ್ಚಿನ ಆಸಕ್ತಿ ಬರುತ್ತೆ, ಶ್ರದ್ಧೆ ಉಂಟಾಗುತ್ತೆ, ಸಜ್ಜನರ ಭೇಟಿಯಾಗುತ್ತೆ, ಉತ್ತಮರ ಮಾರ್ಗದರ್ಶನದಿಂದಾಗಿ ಬದುಕು ಬದಲಾಗ್ತಕ್ಕಂಥದ್ದು. ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಗಣಪತಿ ಸನ್ನಿಧಾನಕ್ಕೆ ಬೆಲ್ಲ ಸಮರ್ಪಣೆ ಮಾಡಿ.
ಅದು ನಿಮ್ಮ ತೊಡಕುಗಳನ್ನು ಸ್ವಲ್ಪ ಮಟ್ಟಿಗೆ ಬಿಡಿಸ್ಕೊಡುತ್ತೆ, ಒಂದು ಸಮಾಧಾನ ಶಾಂತಿ ತಂದುಕೊಡುತ್ತೆ. ಇದು ಕನ್ಯಾವರೆಗಿನ ಫಲಗಳು. ಎಸ್, ಈಗ ಒಬ್ರು ಕಾಲರ್ ಇದ್ದಾರೆ ಬಳ್ಳಾರಿಯಿಂದ, ವೀರಸೇನಾ ರೆಡ್ಡಿ ಅಂತ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಾವು ಮಗನ ಬಗ್ಗೆ ಕೇಳಬೇಕಾಯ್ತು. ಡೇಟ್ ಆಫ್ ಬರ್ತ್ ಹೇಳಿ ಸರ್. ಮೇಡಮ್ 7/2/2000 ಮೇಡಮ್. 11/2/2000. ಹಾ ಮೇಡಮ್. ಬೆಳಿಗ್ಗೆ 4:25 ಮೇಡಮ್. ಬೆಳಿಗ್ಗೆ 4:25 ಸೋಮವಾರ ಮೇಡಮ್. ಓಕೆ, ಮಾತಾಡಿ ಶಾಸ್ತ್ರಿಗಳ ಹತ್ರ. ಏನ್ ಪ್ರಶ್ನೆ ಕೇಳಬೇಕಿತ್ತು? ಹಾ ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ. ನಮಸ್ಕಾರ. ಹಾ ಸ್ವಾಮೀಜಿ, ಏನಿಲ್ಲ, ನಮ್ಮ ಮಗನ ಬಗ್ಗೆ ಸ್ವಲ್ಪ ಕೇಳಬೇಕಾಗಿತ್ತು. ಮುಂದೆ ಹೇಗಿದೆ ವಿದ್ಯಾಭ್ಯಾಸ ಮತ್ತು ವಿವಾಹ ಇತ್ಯಾದಿಗಳ ಬಗ್ಗೆ ಅಲ್ವಾ? ಸ್ವಾಮಿ, ವಿದ್ಯಾಭ್ಯಾಸ ಆಗಿದೆ ಸ್ವಾಮಿ. ಅದೇ ಈಗ ಜಾಬ್ ವೃತ್ತಿ ಹೇಗಿರುತ್ತೆ, ವಿವಾಹ ಹೇಗಿರುತ್ತೆ, ಫಲ ಇತ್ಯಾದಿ ಅಲ್ವಾ? ನೋಡಿ, ಇದು ಕರ್ಮಾಧಿಪತಿ, ವೃತ್ತಿಯ ಅಧಿಪತಿ ಬುಧ ಇಲ್ಲಿ ಸ್ವಲ್ಪ ಬಲಹೀನಾಗಿದ್ದಾನೆ. ಪ್ರತಿ ಬುಧವಾರ ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ವಿಷ್ಣು ಸನ್ನಿಧಾನಕ್ಕೆ ಹೋಗಿ ಬರಬೇಕು. ಅಲ್ಲಿ ಹೋಗಿ ಹೆಸರುಬೇಳೆ ಪಾಯಸ ಅಥವಾ ಹೆಸರು ಕಾಳನ್ನು ಕೊಟ್ಟು ಬರೋದು, ಎರಡರಲ್ಲಿ ಯಾವುದೂ ಆಗುತ್ತೆ. ಹತ್ತಿರದಲ್ಲಿ ವಿಷ್ಣು ಸನ್ನಿಧಾನ ದಯವಿಟ್ಟು ಅದನ್ನು ಮಾಡಿ, ಅದನ್ನು ಮಾಡಿಸ್ಬೇಕು. ಅದು ತುಂಬ ಸಹಾಯವಾಗುತ್ತೆ, ಅವ್ರಿಗೆ ವೃತ್ತಿಯಲ್ಲಿ ಒಂದು ಬಲ ಬರುತ್ತೆ. ಆಯಿತಾ? ತುಂಬ ಸರಳವಾಗಿದೆ. ಪ್ರತಿ ಬುಧವಾರ ವಿಷ್ಣು ಸನ್ನಿಧಾನಕ್ಕೆ ಹೋಗಿ ಪುಷ್ಪಾರ್ಚನೆ ಮಾಡಿಸಿದ್ರೂ ಆಗುತ್ತೆ, ಹೆಸರು ಕಾಳು ಸಮರ್ಪಣೆ ಮಾಡಿದ್ರೂ ಆಗುತ್ತೆ. ಅದನ್ನು ಮಾಡಿಸಿ. ಈಗ ಪ್ರಸ್ತುತ ಅವರಿಗೆ ಕಾಲ ನೋಡಿದ್ರೆ ಗುರು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಚಂದ್ರನ ಒಂದು ಭುಕ್ತಿ ಕಾಲ ನಡೀತಾ ಇದೆ. ಚಂದ್ರ ಇವರ ಜಾತಕದಲ್ಲಿ ಚಂದ್ರ ಬುಧ ಒಟ್ಟಾಗಿದ್ದಾರೆ. ತುಂಬ ಒಳ್ಳೆಯದೇ, ಇದು ಸಂಶಯ ಇಲ್ಲ. ಆದರೆ ಚಂದ್ರ ಅಷ್ಟಮಾಧಿಪತಿ, ಈ ಕಾರಣದಿಂದಾಗಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ನಾನು ಹೇಳಿದ ಪರಿಹಾರ ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ, ಆತಂಕ ಬೇಡ. ವಿವಾಹಕ್ಕೆ ಒಂದು ರಾಹುಗ್ರಹ ಶಾಂತಿ ಒಂದು ಮಾಡಿಸಬೇಕು, ಆಮೇಲೆ ವಿವಾಹದಲ್ಲೂ ತುಂಬ ಚೆನ್ನಾಗಿರ್ತಾರೆ. ಯೋಚನೆ ಮಾಡಬೇಡಿ, ಚೆನ್ನಾಗಿದೆ. ಪಂಚಮದಲ್ಲಿ ಗುರು ಇದ್ದರೆ ಬುದ್ಧಿಸ್ಥಾನೇ ಶುಭಯುತೆ ತೀವ್ರ ಬುದ್ಧಿ ಮಿದರ್ ದೇಶೇತ್ ಅಂತ. ಅವ್ರಿಗೆ ಇನ್ನೊಬ್ಬರು ಯಾರು ಹೇಳಬೇಕಾಗಿಲ್ಲ, ಅವರಿಗೆ ತುಂಬ ಜಾಣರಿದ್ದಾರೆ, ಅವ್ರ ಬದುಕು ಅವ್ರು ಕಟ್ಕೊಳ್ತಾರೆ ಕೂಡ. ಈ ಪ್ರಾರ್ಥನೆ ಮಾಡಲಿ, ಅನುಕೂಲ ಆಗುತ್ತೆ, ಒಳ್ಳೆಯದಾಗ. ಎಸ್, ಇನ್ನು ಮೈಸೂರಿನಿಂದ ಮಹಾದೇವ್ ಪ್ರಕಾಶ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಮಹಾದೇವ್ ಪ್ರಕಾಶ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ. 5/7/23/10. ಇನ್ನೊಂದ್ಸಲ ಹೇಳಿ. 23/10/1972. 23/10/1972. ಟೈಮು ಬೆಳಿಗ್ಗೆ 4:30 ಮೇಡಮ್. ಬೆಳಿಗ್ಗೆ 4:30. ಓಕೆ, ನಿಮ್ಮ ಪ್ರಶ್ನೆ ಏನು? ಅದೇ ಬಿಸಿನೆಸ್ ಮಾಡ್ತಾ ಇದ್ದೀನಿ ಮೇಡಮ್, ತುಂಬ ಪ್ರಯಾಸ ಇದೆ, ಅದಕ್ಕೆ ಸ್ವಲ್ಪ ಒಳ್ಳೆ ಜಾತಕ ನೋಡಿ ಮಾತಾಡಿ ಶಾಸ್ತ್ರಿಗಳ ಹತ್ರ. ಮಹಾದೇವ್ ಪ್ರಕಾಶ್ ಅವರೇ ನಮಸ್ಕಾರ. ನಮಸ್ಕಾರ. ತಾವು ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಇಂಡಸ್ಟ್ರಿ ಮಾಡ್ತಾ ಇದ್ದೀನಿ. ಹಾಂ, ಮೆಡಿಕಲ್ ಶಾಪ್ ಇದೆ, ಹಾಗಾಗಿ ಏನು ಸಂಬಂಧಿಸಿದ್ದು? ಮೆಡಿಕಲ್ ಶಾಪ್ಗೆ ಸಂಬಂಧಿಸಿದ್ದು. ಆಯಿತು, ಓಕೆ. ಮೆಡಿಕಲ್ಗೆ ಏನಾಗಿದೆ ಇಲ್ಲಿ ನೋಡಿ, ರವಿ ನೀಚ ಸ್ಥಾನದಲ್ಲಿದ್ದಾನೆ. ಅಲ್ಲಿ ತೃಣ ಕನಕೋರ್ಣ ಭೇಷಜಾದ್ಯೈ ಅಂತ ರವಿ ಸಂಬಂಧಿಸಿದ್ದು ಯಾವುದಪ್ಪ ಅಂದರೆ, ಪಾಪ ನೀವೀಗ ಮಾಡ್ತಾ ಇದ್ದೀರಾ, ಇಲ್ಲ ಅಂತಲ್ಲ. ಇದಕ್ಕೆ ನೀವು ಈಶ್ವರನ ಆರಾಧನೆ ಮಾಡಬೇಕು. ಪ್ರತಿ ಭಾನುವಾರ ಈಶ್ವರ ಸನ್ನಿಧಾನಕ್ಕೆ ಸ್ವಲ್ಪ ಗೋಧಿ ಸಮರ್ಪಣೆ ಮಾಡಿ ಬನ್ನಿ. ಪ್ರತಿ ಭಾನುವಾರ ಮಾಡಿ, 1 ವರ್ಷ ಕಾಲ ನಿರಂತರವಾಗಿ ಮಾಡಿ. ಅದು ತುಂಬ ಸಹಾಯವಾಗುತ್ತೆ. ಆತ ಐಶ್ವರ್ಯದ ಈಶ ಐಶ್ವರ್ಯೇ ಅಂತ. ಹೀಗಾಗಿ ನಿಮಗೆ ಆ ಒಂದು ಮಾರ್ಗದಲ್ಲಿ ಧನ ಸಂಪತ್ತಿನ ಸಹಾಯ ಬೇಕು ಅಂದರೆ ಈಶ್ವರನ ಆರಾಧನೆ ಮಾಡಬೇಕು. ಹೀಗಾಗಿ ದಯವಿಟ್ಟು ಇದನ್ನು ಮಾಡಿ. ಪ್ರತಿ ಭಾನುವಾರ ಈಶ್ವರ ಸನ್ನಿಧಾನಕ್ಕೆ ಗೋಧಿ ಸಮರ್ಪಣೆ ಮಾಡೋದು ತುಂಬ ಸಹಾಯವಾಗುತ್ತೆ. ನೀವು ಶ್ರದ್ಧೆಯಿಂದ ಮಾಡಿ ನೋಡಿ, ಒಳ್ಳೆಯದಾಗಲಿ. ಎಸ್, ಈಗ ಇನ್ನೊಬ್ರು ಕಾಲ್ ಮಾಡಿದ್ದಾರೆ, ಅಂದಪ್ಪ ಅಂತ. ಅಂದಪ್ಪ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಯ್ತ್ರಿ. ಮಗಂದು ಜನ್ಮ ದಿನಾಂಕ ಹೇಳಿ. 5/4/2008 2008. 2 ಓಕೆ, 5/4/2002. ಟೈಮು ಟೈಮ್ ಮಧ್ಯಾಹ್ನ 12ಕ್ಕೆ ಕೊಟ್ಟೇನ್ರಿ. 12ಕ್ಕೆ. ಓಕೆ, ಏನ್ ಪ್ರಶ್ನೆ ಕೇಳಬೇಕಿತ್ತು? ಈಗ ಅವ ಪ್ಯಾರಾಮೆಡಿಕಲ್ ಮುಗಿಸಿ DMLT ಲ್ಯಾಬ್ ಟೆಕ್ನಿಷಿಯನ್ ಆಗ್ಯಾನ್ರಿ. ಅಲ್ಲೇ ಬೆಂಗಳೂರಾಗ ಒಂದು ಪ್ರೈವೇಟ್ ಕೆಲಸ ಮಾಡ್ತಾನ್ರಿ. ಓಕೆ, ಅವಂದು ಮುಂದೆ ಏನಾರ ಗೌರ್ಮೆಂಟ್ ಜಾಬ್ ಒಂದು ಏನಾರ ಅವಕಾಶ ಐತೋ, ಮತ್ತೆ ಮುಂದೆ ಅವ್ನ ಮದುವೆ ಮುಂದಲ ಜೀವನದ ಬಗ್ಗೆ. ಓಕೆ, ಮಾತಾಡಿ ಶಾಸ್ತ್ರಿಗಳ ಹತ್ರ. ನಮಸ್ಕಾರ ಅಂದಪ್ಪ ಅವರೇ. ನಮಸ್ಕಾರ ರೀ ಶಾಸ್ತ್ರಿ. ನಮಸ್ಕಾರ. ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಯ್ತ್ರಿ. ಗೊತ್ತಾಯ್ತು, ಎಲ್ಲ ಅರ್ಥ ಆಯಿತು. ನೀವು ನಿಮ್ಮ ಪ್ರಶ್ನೆ ಎಲ್ಲ ಕೇಳಿಸ್ಕೊಂಡು ಏನಿದೆ ಗ್ರಹಸ್ಥಿತಿ ಅದನ್ನು ಗಮನಿಸ್ಕೊಂಡೆ. ನೋಡಿ, ಇವರಿಗೆ ಈಗ ನಡೀತಾ ಇರೋದು ರಾಹು ದಶೆಯಲ್ಲಿ ರಾಹು ಭುಕ್ತಿ ನಡೀತಾ ಇದೆ. 2027 ಫೆಬ್ರವರಿವರೆಗೆ ಅದಿದೆ. ರಾಹು
ರಾಹುದಶೆ ರಾಹುಭಕ್ತಿ 2027 ಫೆಬ್ರವರಿವರೆಗೆ, ಅಲ್ಲಿವರೆಗೆ ಸ್ವಲ್ಪ ವೀಕ್ ಆಗಿದೆ ಇದು. ಅದಾದ ಮೇಲೆ ಗುರು ಪ್ರಾರಂಭವಾಗುತ್ತೆ. ಯಾರು ವೃತ್ತಿಯ ಅಧಿಪತಿಯೋ ಅವನ ಟೈಮ್ ಶುರುವಾಗುತ್ತೆ, ಅಲ್ಲಿಂದ ಇವ್ರ ಬದುಕು ಬದಲಾಗುತ್ತೆ. ಈಗ ಪಾಪ ಏನೋ ಒಂದು ಅಷ್ಟು ಸಮಾಧಾನ ಇಲ್ಲದೆ ಹೋಗ್ತಕ್ಕಂಥ ಪರಿಸ್ಥಿತಿ ಇದೆ. ಕಾರಣ ವೇದ ರಾಹು. ಹೀಗಾಗಿ ಇದು ಸರಿ ಹೋಗುತ್ತೆ ಇನ್ನೊಂದು 2 ವರ್ಷ. 2 ವರ್ಷನೂ ಇಲ್ಲ, ಈಗಾಗಲೇ ನಾವು ಡಿಸೆಂಬರ್ ಬಂದುಬಿಡ್ತು, ಇನ್ನೇನು ಈ ವರ್ಷ ಮುಗದೇ ಹೋಯಿತು. 27 ಅಂದರೆ ಇನ್ನೊಂದು ವರ್ಷ, 1.5 ವರ್ಷ. ಅಷ್ಟರಲ್ಲಿ ಇವರಿಗೆ ಒಳ್ಳೆ ದಾರಿ ಸಿಗುತ್ತೆ, ಆತಂಕ ಮಾಡ್ಕೋಬೇಡಿ. ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆ ಬೇಕು. ಆಮೇಲೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಗುರುಚಂದ್ರ ಕೇಂದ್ರ ಸ್ಥಿತಿ ಇದೆಯಲ್ಲ, ಇದು ಗಜಕೇಸರಿ ಯೋಗ ಅಂತ. ಅವ್ರ ಜೀವನದಲ್ಲಿ ಬಹು ಎತ್ತರಕ್ಕೆ ಬೆಳೀತಾರೆ. 4 ಜನಕ್ಕೆ ಇವರೇ ಸಹಾಯ ಮಾಡೋ ಮಟ್ಟಿಗೆ ಬೆಳೀತಾರೆ. ಆದರೆ ಸ್ವಲ್ಪ ಕಾಯಬೇಕು. 27 ಫೆಬ್ರವರಿಗೆ ತಾಳ್ಮೆಯಿಂದ ಇದ್ಬಿಡಿ. ಹತ್ತಿರದಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಸುಬ್ರಹ್ಮಣ್ಯಂಗೆ ಹೋಗಿ ಪ್ರತಿ ಮಂಗಳವಾರ ಅವರಿಗೆ ನಮಸ್ಕಾರ ಮಾಡೋಕ್ಕೆ ಹೇಳಿ, ಅಲ್ಲಿ ಹೋಗಿ ಬರೋಕ್ಕೆ ಹೇಳಿ. ದರ್ಶನ ಅಭಿಷೇಕ ಮಾಡಿಸಿದ್ರೆ ಸಾಕಾಗುತ್ತೆ, ಅದನ್ನು ಮಾಡಲಿ, ಒಳ್ಳೆಯದಾಗಲಿ. ಎಸ್, ಈಗ ಮತ್ತೊಬ್ರು ಕಾಲರ್ ಇದ್ದಾರೆ. ಬೆಂಗಳೂರಿನಿಂದ ನಾಗರತ್ನ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ನಾಗರತ್ನ ಅವರೇ. ನಮಸ್ತೆ ಮ್ಯಾಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ಮ್ಯಾಮ್ ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 16/12/2012. ಹಾ, 16/12/2012. 16/12/2012. ಟೈಮು? ಟೈಮ್ 11:45 ಭಾನುವಾರ ಮ್ಯಾಮ್. ಅಂದ್ರೆ ಬೆಳಿಗ್ಗೆನಾ? ಬೆಳಿಗ್ಗೆ. ಹೌದು. 11:45. ಓಕೆ, ಏನ್ ಕೇಳಬೇಕಿತ್ತು ಮಗನ ಬಗ್ಗೆ? ಮಗನ ಬಗ್ಗೆ ಶಿಕ್ಷಣ ಬಗ್ಗೆ, ಎಜುಕೇಶನ್ ಬಗ್ಗೆ. ಎಜುಕೇಶನ್, ಜಾಬ್. ಓಕೆ, ಮಾತಾಡಿ ಶಾಸ್ತ್ರಿಗಳ ಹತ್ರ. ನಾಗರತ್ನ ಅವರೇ ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ನಮಸ್ಕಾರ. ಬಗ್ಗೆ ಕೇಳಬೇಕಿತ್ತು. ಸ್ವಲ್ಪ ಆಟ ಮಾಡ್ತಾನೆ, ಓದೋದ್ರಲ್ಲಿ ಸ್ವಲ್ಪ ಹಿಂದೆ ಇದ್ದಾನೆ. ಸ್ವಲ್ಪ ಹಿಂದೆ ಇದ್ದಾನೆ. ಆಯಿತು, ನೋಡಿ ಏನಾಗಿದೆ ಇಲ್ಲಿ ದ್ವಿತೀಯಾಧಿಪತಿ, ಯಾರು ವಿದ್ಯೆಯ ಅಧಿಪತಿಯೋ ಅವನು ಕೇತುಯುಕ್ತನಾಗಿದ್ದಾನೆ, ಗುರು. ಮತ್ತು ಶತ್ರುಕ್ಷೇತ್ರದಲ್ಲಿ ದ್ವಿಕ್ಷೇತ್ರೇ ಅಲ್ಪಂ ಅಂತ ಶಾಸ್ತ್ರದ ಮಾತು. ಶತ್ರುಕ್ಷೇತ್ರಗಳಲ್ಲಿ ಯಾವ ಅಧಿಪತಿ ಬಗ್ಗೆ ಯೋಚನೆ ಮಾಡ್ತೀವೋ ಆ ಅಧಿಪತಿ ಶತ್ರುಕ್ಷೇತ್ರದಲ್ಲಿದ್ದರೆ ಸ್ವಲ್ಪ ಫಲ ಕಡಿಮೆ ಅಂತ. ಹೀಗಾಗಿ ಇದಕ್ಕೇನಪ್ಪ ನೋಡಿ, ಪ್ರತಿ ಗುರುವಾರ ಯಾವುದಾದ್ರು ಗುರುಮಂದಿರದಲ್ಲಿ ಜೇನಿನ ಅಭಿಷೇಕ ಮಾಡಿಸಿ ಸ್ವಲ್ಪ ಪ್ರಸಾದ ತಿನ್ನಿಸಿ. ತುಂಬ ಹಾಗೆ ಏನು ಬುದ್ಧಿ ಚುರುಕಾಗುತ್ತೆ ಮತ್ತು ವಿದ್ಯೆಯಲ್ಲಿ ಆಸಕ್ತಿ ಬರುತ್ತೆ. ಈ ಹಠ ಸ್ವಭಾವ ಇತ್ಯಾದಿ ಹೇಳಿದ್ರಲ್ಲ, ಅದು ಕೂಡ ಸ್ವಲ್ಪ ನಿವಾರಣೆಯಾಗುತ್ತೆ. ಪ್ರತಿ ಗುರುವಾರ ತಪ್ಪದೆ ಅದನ್ನು ಮಾಡಿ. ಅಭಿಷೇಕ ಮಾಡಿಸೋದು, ಜೇನಿನ ಅಭಿಷೇಕ ಮಾಡಿಸೋದು, ತಿನ್ನಿಸೋದು ಶ್ರದ್ಧೆಯಿಂದ ಮಾಡಿ, ಅನುಕೂಲ ಆಗೇ ಆಗುತ್ತೆ. ಒಳ್ಳೆಯದಾಗಲಿ. ಎಸ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ರಾಶಿಗಳತ್ತ ಗಮನ ಹರಿಸೋ ಸಮಯ ಶಾಸ್ತ್ರಿಗಳೇ. ತುಲಾ ರಾಶಿಯಿಂದ. ಹಾಂ, ಶುಕ್ರನ ಕ್ಷೇತ್ರವೇ ತುಲಾ ರಾಶಿ. ನೋಡೋಣ. ಶುಕ್ರ ಅಲ್ಲಿ ನಿಮ್ಮ ರಾಶಿ ಅದು ಸ್ವಕ್ಷೇತ್ರ ಆಗಿಬಿಡುತ್ತಲ್ಲ, ಹೀಗಾಗಿ ಅಲ್ಲಿ ಸ್ವಬಲ ಮತಿಧನೋ ನರೇಂದ್ರ ಪೂಜ್ಯ ಅಂತ ಹೇಳಿದೆ. ಹೀಗಾಗಿ ವಿಶಿಷ್ಟವಾದ ಬಲ ಬಂದ್ಬಿಡುತ್ತೆ ನಿಮಗೆ. ದೇಹಬಲ ಹೆಚ್ಚುತ್ತೆ, ಧನಬಲ, ಧನಲಾಭ, ಧನಾಧಿಪತಿನೂ ಚೆನ್ನಾಗಿದ್ದಾನಲ್ಲ, ಹೀಗಾಗಿ ಅದರ ಅನುಕೂಲವೂ ಚೆನ್ನಾಗಿದೆ. ಒಂದು ಸ್ಟೇಟಸ್ ಅಂತೀವಲ್ಲ, ಆ ರೀತಿಯ ಒಂದು ಸಂದರ್ಭಗಳು ಏರ್ಪಾಡಾಗುತ್ತೆ. ನೀವು ಕೆಲಸ ಮಾಡ್ತಾ ಇದ್ದರೆ ಆ ಸ್ಥಳದಲ್ಲಿ, ನೀವು ವ್ಯವಹಾರ ಮಾಡ್ತಾ ಇದ್ದರೆ ಆ ಸ್ಥಳದಲ್ಲಿ, ಏನೋ ಎಲ್ಲರೂ ನಿಮ್ಮನ್ನು ಅನುಕರಿಸಬೇಕು, ಆ ರೀತಿಯಲ್ಲಿ ಬೆಳೆದು ಬಿಡುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ಇಲ್ಲಿಂದ ಶುಕ್ರನ ಪ್ರಯಾಣ ತುಂಬ ಚೆನ್ನಾಗಿದೆ. ಹೀಗಾಗಿ ಮುಂದಿನ ಜೂನ್ವರೆಗೆ ನೀವು ತಲೆ ತಗ್ಗಿಸೋದಿಲ್ಲ. ಆ ರೀತಿಯ ಒಂದು ಶುಭ ಪ್ರಯಾಣ ನಿಮ್ಮದಾಗಿದೆ. ಚೆನ್ನಾಗಿದೆ ಪ್ರಯಾಣ. ಭೂ ವ್ಯವಹಾರಗಳಲ್ಲಿ ಒಳ್ಳೆಯ ರೀತಿಯ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು. ಸ್ವಲ್ಪ ಮಟ್ಟಿಗಿನ ತೊಡಕು ಉಂಟಾಗಬಹುದು ಪ್ರಯಾಣದಲ್ಲಿ. ವಾರದ ಪ್ರಾರಂಭದಲ್ಲಿ ಸ್ವಲ್ಪ ಹುಷಾರು. ಅದು ಮಂಗಳವಾರ ಮತ್ತು ಬುಧವಾರದ ಮಟ್ಟಿಗೆ ಪ್ರಯಾಣದ ಸ್ವಲ್ಪ ಎಚ್ಚರ ವಹಿಸಿ. ಅಷ್ಟು ಬಿಟ್ಟರೆ ಉಳಿದಾಗೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ವಾರಾಂತ್ಯ ಗಮನಿಸ್ಕೊಂಡ್ರೆ ಹಣಕಾಸಿನ ಸ್ವಲ್ಪ ಸಣ್ಣ ಪ್ರಮಾಣದ ತೊಡಕುಗಳು, ಸಾಮಾನ್ಯ ತೊಡಕುಗಳು ಅಷ್ಟೇ. ಮಾತು, ಆಹಾರ, ಹಣ ಈ ವಿಚಾರದ ಸ್ವಲ್ಪ ಹುಷಾರಾಗಿರಿ. ದಾಂಪತ್ಯದಲ್ಲಿ ಏನಿರುತ್ತೆ ಚೆನ್ನಾಗಿದೆ, ಆತಂಕ ಬೇಡ. ಮುಖ್ಯವಾಗಿ ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಹಣ್ಣು ಹೂವು ವ್ಯಾಪಾರಿಗಳಿಗೆ ಚೆನ್ನಾಗಿದೆ. ವಸ್ತ್ರಾಭರಣ, ವಸ್ತ್ರಾಲಂಕಾರ ವ್ಯಾಪಾರಿಗಳಿಗೆ, ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥವರಿಗೆ, ಕಲಾವಿದರಿಗೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಪತ್ರಿಕಾ ರಂಗದಲ್ಲಿ ಇರ್ತಕ್ಕಂಥವರಿಗೆ, ಮಾಧ್ಯಮಗಳಲ್ಲಿ ಇರ್ತಕ್ಕಂಥವರಿಗೆ, ಸಿನಿಮಾ ರಂಗಗಳಲ್ಲಿ ಇರ್ತಕ್ಕಂಥವರಿಗೆ, ಇವರಿಗೆಲ್ಲ ತುಂಬ ಚೆನ್ನಾಗಿದೆ. ಹೆಚ್ಚಿನ ಶುಭ ಫಲ ಕಾಣಲಿಕ್ಕೆ ಅವಕಾಶ ಇದೆ. ಇನ್ನು ಇದಕ್ಕೆ ಪರಿಹಾರ ಏನಪ್ಪ? ತುಲಾರಾಶಿಯವರಿಗೆ ಸಣ್ಣ ಪುಟ್ಟ ತೊಡಕುಗಳಿದಾವಲ್ಲ, ಶಿವಸಹಸ್ರನಾಮ ಹೇಳ್ಕೊಳ್ಳಿ. ಅದು ತುಂಬ ತುಂಬ ಅನುಕೂಲ ಮಾಡಿಕೊಡುತ್ತೆ. ಯಾಕೆಂದರೆ ರವಿ ವೀಕ್ ಆಗಿದ್ದಾನೆ, ಹೀಗಾಗಿ ಆ ಬಲ ಬೇಕು. ಶಿವಸಹಸ್ರನಾಮದಿಂದ ಅದು ಉಂಟಾಗುತ್ತೆ. ಇನ್ನು ವೃಶ್ಚಿಕ ರಾಶಿ ಗಮನಿಸೋಣ. ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತೀರಾ. ಸಹೋದರಲ್ಲಿ ಸ್ವಲ್ಪ ಮನಸ್ತಾಪಗಳು ಉಂಟಾಗುವ ಸಾಧ್ಯತೆ ಇದೆ. ಆತ್ಮೀಯರ ಜೊತೆಗೆ ಸ್ವಲ್ಪ ತಿರುಗಾಟ, ಹೆಚ್ಚಿನ ಖರ್ಚು ಮಾಡ್ಕೊಳ್ತೀರಾ. ವೃತ್ತಿಯಲ್ಲಿ ಸ್ವಲ್ಪ ಅಸಮಾಧಾನ ಇದೆ. ನಿಮ್ಮ ಪಾಲಿಗೆ ಕುಜ ಒಬ್ಬ ಬಲಿಷ್ಠನಾಗಿ ಮತ್ತು ಗುರು ಭಾಗ್ಯದಲ್ಲಿ, ಇವೆರಡು ಗ್ರಹಗಳು ತುಂಬ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತಲ್ಲ. ಜನ್ಮದ ಕುಜ ಸ್ವಲ್ಪ ಶೌರ್ಯವನ್ನು, ಸಾಹಸವನ್ನು, ಉತ್ಸಾಹಗಳನ್ನೆಲ್ಲ ತಂದುಕೊಡ್ತಾನೆ, ಅದರಲ್ಲಿ ಏನೂ ಸಂಶಯ ಇಲ್ಲ. ಶುಕ್ರನ ಪರಿವರ್ತನೆ ನಿಮಗೆ ಹೆಚ್ಚು ತಿರುಗಾಟ, ಇನ್ನೇನೋ ಖರ್ಚು ಮಾಡಿದೆ, ಇನ್ನೇನೋ ಶಾಪಿಂಗ್ ಮಾಡಿಕೊಂಡೆ, ಇನ್ನೇನೋ ಹೀಗೆ ಖರ್ಚು ಮಾಡಿಬಿಟ್ಟೆ ಅಂತೂ ಏನು ನನ್ನ ಸಂತೋಷಕ್ಕೆ ಖರ್ಚು ಮಾಡಿಕೊಂಡೆ,
ಆ ರೀತಿಯ ಒಂದು ಖರ್ಚನ್ನು ತಂದು ಮುಂದೆ ಇಡ್ತಾನೆ. ಹೀಗಾಗಿ ಸ್ವಲ್ಪ ಖರ್ಚಿನ ಬಗ್ಗೆ ಗಮನ ಇರಲಿ. ಗುರು ಚೆನ್ನಾಗಿದ್ದಾನೆ, ಹೀಗಾಗಿ ಹಿರಿಯರ ಗುರುಗಳ ಇಂಥವರ ಮಾರ್ಗದರ್ಶನ ನಿಮ್ಮ ಪಾಲಿಗೆ ಚೆನ್ನಾಗಿದೆ. ಇನ್ನು ವಾರಾಂತ್ಯ ಗಮನಿಸ್ಕೊಂಡ್ರೆ ತುಂಬ ಚೆನ್ನಾಗಿದೆ. ಚಂದ್ರ ಸಂಚಾರ, ಹೀಗಾಗಿ ದಾಂಪತ್ಯದಲ್ಲಿ ಅನ್ಯೋನ್ಯತೆ, ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ, ಹಾಲು ಹೈನು ವ್ಯಾಪಾರ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಅಲ್ಲಿ ಕೃಷಿ ಜಲಜಾಂಗನಾಶ್ರಯಾಶ್ಚ ಅಂತ ಹೇಳಿದೆ. ಕೃಷಿ ಕ್ಷೇತ್ರದಲ್ಲಿ ಇರೋರಿಗೂ, ಸ್ತ್ರೀಯರ ಉಡುಗೆ ತೊಡುಗೆ ಆಭರಣಗಳು ಇಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರು ಅವರಿಗೆಲ್ಲ ತುಂಬ ಚೆನ್ನಾಗಿದೆ. ವ್ಯಾಪಾರಿಗಳು ಹೌದು, ಕೆಲಸ ಮಾಡೋರು ಹೌದು, ಇಬ್ಬರಿಗೂ ತುಂಬ ಚೆನ್ನಾಗಿದೆ. ಸ್ವಲ್ಪ ಮಟ್ಟಿಗಿನ ಆರೋಗ್ಯ ವ್ಯತ್ಯಾಸ ಕೊನೆಯಲ್ಲಿ ಅದು ಶುಕ್ರವಾರ ಶನಿವಾರ ಸ್ವಲ್ಪ ಹುಷಾರು, ಗಮನ ಇರಲಿ. ಪ್ರಾರ್ಥನೆಗೆ ಏನಪ್ಪ ಮಾಡೋದು ಅಂದರೆ ವೃಶ್ಚಿಕ ರಾಶಿಯವರಿಗೆ ನರಸಿಂಹ ಕವಚ ಹೇಳ್ಕೊಳ್ಳಿ, ಇದು ತುಂಬ ಸಹಾಯವಾಗುತ್ತೆ. ನರಸಿಂಹ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ತುಳಸಿ ಅರ್ಚನೆ ಮಾಡಿಸಿ, ಯಾವುದಾದ್ರೂ ಸರಿ, ಇದು ತುಂಬ ಸಹಾಯವಾಗುತ್ತೆ. ಇನ್ನು ಧನುರಾಶಿ ಗಮನಿಸೋಣ. ಧನುರಾಶಿಯವರಿಗೆ ವಸ್ತ್ರಾಭರಣ ವ್ಯಾಪಾರದಲ್ಲಿ ವಿಶೇಷವಾದ ಲಾಭ, ಹಣ, ಕುಟುಂಬ ಕ್ಷೇತ್ರಗಳಲ್ಲಿ ಸ್ವಲ್ಪ ಸಣ್ಣ ಪ್ರಮಾಣದ ತೊಂದರೆ ಉಂಟಾಗುತ್ತೆ. ಮಾತು ಆಹಾರ ವ್ಯತ್ಯಾಸ ಆಗ್ಬೋದು, ಹುಷಾರು. ವೃತ್ತಿಯಲ್ಲಿ ಪರಿಶ್ರಮ ಜಾಸ್ತಿ ಇರ್ತದೆ. ಶುಕ್ರ ಲಾಭಕ್ಕೆ ಬರ್ತಾ ಇದ್ದಾನೆ. ಇದು ಲಾಭಾಧಿಪತಿ ಲಾಭಕ್ಕೆ ಬಂದಾಗ ವಿಶೇಷ ಲಾಭ ಅಂತ. ಅಲ್ಲಿ ನಿಮ್ಮ ರಾಶಿಗೆ ವೃಷಭನೂ ಹೌದು, ತುಲಾನೂ ಹೌದು. ಯಾವ್ದು ತಗೋಬೇಕು ಶುಕ್ರನಿಗೆ ಅಂದರೆ ತುಲಾ ರಾಶಿಗೆ ತಗೋಬೇಕು. ಕಾರಣ ಅದು ಮೂಲ ತ್ರಿಕೋಣ ಸ್ಥಾನ. ಹೀಗಾಗಿ ಲಾಭಾಧಿಪತಿ ಅಂತಲೇ ಕನ್ಸಿಡರ್ ಮಾಡಬೇಕು. ಹೀಗಾಗಿ ಲಾಭಾಧಿಪತಿ ಲಾಭದಲ್ಲಿದ್ದಾಗ ಲಾಭ ಬರ್ತದೆ. ಹೀಗಾಗಿ ಚೆನ್ನಾಗಿದೆ, ಆತಂಕ ಬೇಡ. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಧನುರಾಶಿಯವರಿಗೆ ನಿಮಗೆ ನೋಡಿ ಚೆನ್ನಾಗಿದೆ. ಈ ಚಂದ್ರ ಸಾಲ ನಿವೃತ್ತಿ ಮಾಡ್ತಾನೆ, ಶತ್ರುಗಳ ಬಾಧೆಯನ್ನು ಹೊರಗೆ ತರ್ತಾನೆ, ಅದರಿಂದ ಹೊರಗೆ ಬರ್ತೀರ. ಈ ರೀತಿಯಲ್ಲಿ ಒಳ್ಳೆಯ ಫಲ ಇದೆ. ಆದರೆ ಅಲದಾಟ ಇದೆ, ಮನಸ್ತಾಪ ಬರ್ತದೆ, ವ್ಯಯ ಸ್ವಲ್ಪ ಕಹಿ ಇದೆ. ಯಾಕಂದರೆ ವ್ಯಯದಲ್ಲಿ ಮಾಂದಿ ಸಂಚರಿಸ್ತಾನೆ. ಕುಜ ಬುಧರಿದ್ದಾಗ ಸ್ಕಿನ್ ಅಲರ್ಜಿ ಆಗಿಬಿಡಬಹುದು. ಆ ತತ್ಸಂಬಂಧಿ ಹಾಸ್ಪಿಟ್ಲಿಗೆ ಓಡಾಡೋ ಪರಿಸ್ಥಿತಿ ಬಂದುಬಿಡಬಹುದು. ಕಾಲಿಗೆ ಪೆಟ್ಟು ಬೀಳಬಹುದು, ಹುಷಾರು. ಪ್ರಾರ್ಥನೆಗೆ ದುರ್ಗಾ ಕವಚ ಹೇಳ್ಕೊಳ್ಳಿ, ಅದು ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ಇಡೀ ವಾರದ 12 ರಾಶಿಗಳ ಫಲಾಫಲ ಹೇಗಿದೆ ಅನ್ನೋದ್ರ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಡ್ತಾ ಇದ್ರು. ಈಗ ಕೊನೆ 3 ರಾಶಿಗಳು ಉಳಿದಿರೋದು ಮಕರ, ಕುಂಭ, ಮೀನ. ಶಾಸ್ತ್ರಿಗಳೇ ನೋಡೋಣ. ಇನ್ನು ಮಕರ ರಾಶಿಯವರಿಗೆ ಹೇಗಿದೆಯಪ್ಪ ಅಂತಂದರೆ, ಆತ ಕರ್ಮಸ್ಥಾನಕ್ಕೆ ಬರ್ತಾ ಇದ್ದಾನೆ. ಅದು ಕೂಡ ಮಾಲವ್ಯ ಯೋಗ ಬಹಳ ವಿಶೇಷವಾಗಿದೆ. ಅಲ್ಲಿ ಸುಹೃತ್ ಸುಖಿತ ವೃತ್ತಿಂ ಪ್ರಭುಂ ಅಂತೆಲ್ಲ ಹೇಳುತ್ತೆ. ಹೀಗಾಗಿ ಕೆಲಸಗಳಲ್ಲಿ ತುಂಬ ಚೆನ್ನಾಗಿದೆ. ಒಂದು ಅಧಿಕಾರ ಬರ್ತಕ್ಕಂಥದ್ದು, ಕೆಲಸದಲ್ಲಿ ಒಂದು ವಿಶೇಷವಾದ ಒಂದು ಗೌರವ, ಸ್ಥಾನಮಾನ, ಪ್ರತಿಷ್ಠೆ, ಯಾವುದೋ ಒಂದು ಪ್ರಶಸ್ತಿ ಸಂದಾಯವಾಗ್ತಕ್ಕಂಥದ್ದು. ಈ ರೀತಿಯ ಶುಭ ಶುಕ್ರ ಹಾಗೆ ಅಲ್ವಾ, ವೈಭವ ತಂದು ಕೊಡ್ತಾನೆ. ಅದು ಎಲ್ಲಿ ಅಂದರೆ ನೀವು ಮಾಡೋ ಕೆಲಸಕ್ಕೆ ವಿಶೇಷವಾದ ಗೌರವ ಸಿಗ್ತಕ್ಕಂಥದ್ದು. ವಸ್ತ್ರಾಲಂಕಾರ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ವಸ್ತುತಃ ಕೆಲಸಗಳಲ್ಲಂತೂ ಹೊಸ ಕೆಲಸಕ್ಕೆ ಆಹ್ವಾನ ಬರ್ತಕ್ಕಂಥದ್ದು. ಈ ರೀತಿಯ ಶುಭ ಫಲ ಇದೆ. ಆರೋಗ್ಯದ ಸ್ವಲ್ಪ ವ್ಯತ್ಯಾಸ, ತಲೆನೋವು ಬರತಕ್ಕಂಥದ್ದು, ಶಿರೋಬಾಧೆ, ಕಣ್ಣಿನ ಬಾಧೆ ಬರುವ ಸಾಧ್ಯತೆ ಇದೆ. ಅದು ನಿಮಗೆ ಮಂಗಳವಾರ ಬುಧವಾರ ಸ್ವಲ್ಪ ಆರೋಗ್ಯದ ಕಡೆ ಗಮನ ಇರಲಿ. ಇನ್ನು ವಾರಾಂತ್ಯ ಗಮನಿಸ್ಕೊಂಡ್ರೆ ಗುರುವಾರದಿಂದ ಮುಂದೆ ಏನಪ್ಪ ಅಂತಂದರೆ ವಿದೇಶ ವಹಿವಾಟಿನ ಅನುಕೂಲ ಚೆನ್ನಾಗಿದೆ. ವೃತ್ತಿಯಲ್ಲಿ ವಿಶೇಷ ಅನುಕೂಲಗಳು, ಶುಭ ಫಲ ಖಂಡಿತ ಇದೆ. ಆಹಾರ ಹಣ ವ್ಯತ್ಯಾಸ ಆಗಬಹುದು, ಸ್ವಲ್ಪ ಹುಷಾರು. ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಸಾಮರಸ್ಯ, ಮಕ್ಕಳಲ್ಲಿ ಪ್ರೀತಿ ವಿಶ್ವಾಸಗಳು, ಮಕ್ಕಳಿಂದ ಸಹಕಾರ ಉಂಟಾಗ್ತಕ್ಕಂಥದ್ದು, ಸ್ತ್ರೀಯರಿಗೆ ಬುದ್ಧಿ ಚುರುಕಾಗ್ತಕ್ಕಂಥದ್ದು. ಈ ರೀತಿಯಲ್ಲಿ ಶುಭ ಫಲ ಹೆಚ್ಚಾಗಿದೆ. ಅನ್ಯೋನ್ಯ ತಾಯಿ ಮಕ್ಕಳಲ್ಲಿ ಒಂದು ಅನ್ಯೋನ್ಯ ಬಾಂಧವ್ಯ ಇರುತ್ತೆ. ಕಾರ್ತಿಕ ಪೌರ್ಣಮಿ ನಿಮ್ಮ ಪಾಲಿಗೆ ತುಂಬ ವಿಶಿಷ್ಟವಾದ ದಿವಸ. ಆ ದಿವಸ ತಪ್ಪದೆ ಲಲಿತಾ ಸಹಸ್ರನಾಮ ಇತ್ಯಾದಿ ಹೇಳ್ಕೊಳ್ಳಿ, ಅದರಿಂದ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಇನ್ನು ಕುಂಭರಾಶಿಗೆ ಹೋಗೋಣ. ಕುಂಭರಾಶಿಯವರಿಗೆ ನಿಮ್ಮ ರಾಶಿಯಿಂದ ಭಾಗ್ಯಸ್ಥಾನಕ್ಕೆ ಶುಕ್ರ ಬರ್ತಾ ಇದ್ದಾನೆ. ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದರೆ ಭಾಗ್ಯೇಶೇ ಭಾಗ್ಯ ಭಾವಸ್ಥೆ ಬಹುಭಾಗ್ಯ ಸಮನ್ವಿತ ಅಂತ. ಹೀಗಾಗಿ ಅನೇಕ ಬಗೆಯ ಶುಭ ಫಲಗಳ ಶುಕ್ರನಿಂದಾಗಿ ನಿಮಗೆ ಉಂಟಾಗುತ್ತೆ. ವೃತ್ತಿಯಲ್ಲಿ ಅನುಕೂಲ, ಲಾಭ, ಔಷಧ ವ್ಯಾಪಾರದಲ್ಲಿ ವಿಶೇಷವಾದ ಲಾಭ, ವಸ್ತ್ರಾಲಂಕಾರ ಕ್ಷೇತ್ರಗಳೇ ತುಂಬ ಚೆನ್ನಾಗಿದೆ. ಹೆಚ್ಚಿನ ವ್ಯಯ ಅಲದಾಟ ಕೂಡ ಇದೆ. ಅದಿರಲಿ, ಪರವಾಗಿಲ್ಲ. ಲಾಭ ಬರ್ತಾ ಇರಲಿ, ಅಲದಾಟ ಎರಡೂ ಇರಬೇಕು. ಎರಡೂ ಬೇಕು. ಸಂಪಾದನೆಯೂ ಮಾಡಬೇಕು, ಖರ್ಚು ಮಾಡಬೇಕು. ಅದೇ ಜೀವನ. ನಾವು ಈ ಒಂದು 5 ವರ್ಷದಲ್ಲಿ ಎಲ್ಲ ಸಂಪಾದನೆ ಮಾಡ್ಕೊಂಬಿಟ್ಟು ಮುಂದಿನ 20 ವರ್ಷ, ಇದು ಖಂಡಿತ ಸುಳ್ಳು. ಪ್ರತಿ ದಿವಸ ಆಯಾ ದಿವಸದ ದುಡಿಬೇಕು, ಆಯಾ ದಿವಸದ ಖರ್ಚು ಮಾಡಬೇಕು. ಇದೇ ಜೀವನ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವನು ಸುಖಿ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಕೂಡ ಚೆನ್ನಾಗಿದೆ. ಶುಕ್ರನ ಸಂಚಾರ, ಕರ್ಮಾಧಿಪತಿಯ ಬಲ ಇವೆಲ್ಲ ಚೆನ್ನಾಗಿರೋದ್ರಿಂದ ನಿಮಗೆ ಚೆನ್ನಾಗಿದೆ, ಆತಂಕ ಬೇಡ. ಪ್ರಾರಂಭದಲ್ಲಿ ಸ್ವಲ್ಪ ಕುಟುಂಬದಲ್ಲಿ ಹಿರಿಯರ ಜೊತೆಗೆ ಸ್ವಲ್ಪ ಜಗಳ ಕಲಹ ಆಗ್ಬೋದು, ಹುಷಾರು. ಇನ್ನು ವಾರ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಕುಂಭರಾಶಿಯವರಿಗೆ ಸ್ವಲ್ಪ ವೃತ್ತಿಯಲ್ಲಿ ಅಸಮಾಧಾನ, ವಿಘ್ನಗಳು ಬರ್ತಕ್ಕಂಥದ್ದು. ಸ್ನೇಹಿತರು, ಬಂಧುಗಳ ಸಹಕಾರ ಚೆನ್ನಾಗೇ ಇದೆ. ಚಂದ್ರನಿಂದಾಗಿ ಕೃಷಿಕರಿಗೆ ತುಂಬ ಚೆನ್ನಾಗಿದೆ, ಹೈನುಗಾರರಿಗೆ ತುಂಬ ಚೆನ್ನಾಗಿದೆ. ಮುಖ್ಯವಾಗಿ ಅಲ್ಲಿ ವೃಷಭ ಕ್ಷೇತ್ರದಲ್ಲಿ ಚಂದ್ರ ಸಂಚಾರವಾದರೆ ಹೈನು ಕ್ಷೇತ್ರದವರಿಗೆ ವಿಶೇಷ ಲಾಭ ಅಂತ ತುಂಬ ಚೆನ್ನಾಗಿದೆ. ವಾಹನ ವ್ಯಾಪಾರ ಆಗಿರಬಹುದು ಅಥವಾ ವಾಹನ ಓಡಿಸ್ತಕ್ಕಂಥವ್ರು, ಚಾಲಕರಿಗೆ ಬಹಳ ವಿಶೇಷವಾದ ಲಾಭಗಳು ಬರ್ತಕ್ಕಂಥದ್ದು. ಜಲಯಾನ, ನೌಕಾಯಾನ ಇವೆಲ್ಲ ತುಂಬ ಚೆನ್ನಾಗಿದೆ.
ಚೆನ್ನಾಗಿದೆ, ಒಟ್ಟಾರೆಯಾಗಿ ಚೆನ್ನಾಗಿದೆ. ಪ್ರಾರ್ಥನೆಗೆ ಏನು ಮಾಡಬಹುದಪ್ಪ ಅಂತಂದರೆ ಅನ್ನಪೂರ್ಣೇಶ್ವರಿ ಸುಬ್ರಹ್ಮಣ್ಯ ಸ್ವಾಮಿಗೆ ಬೆಲ್ಲ ಸಮರ್ಪಣೆ ಮಾಡಿ. ವಾರದ ಆದಿಯಲ್ಲಿ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆಯನ್ನು ಮಾಡಿ. ಚಂದ್ರ ಶನಿ ಒಟ್ಟಾದರೆ ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ, ಹುಷಾರು. ಇನ್ನು ಮೀನರಾಶಿಗೆ ಹೋಗೋಣ. ಮೀನರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಆಲಸ್ಯ, ಅಸಮಾಧಾನ, ಕಾರ್ಯ ವಿಳಂಬ ಇವುಗಳು ಕಾರಣದಿಂದ ಏನಪ್ಪ ಅಂದರೆ ಚಂದ್ರ ಶನಿ ಒಟ್ಟಾಗಿದ್ದಾರೆ. ಹೀಗಾಗಿ ತುಂಬ ನಿದ್ರೆನೇ ಬಂದಿಲ್ಲ ರಾತ್ರಿ ಎಲ್ಲ ಅಂತ ಹೀಗೆ ನೀವು ತುಂಬ ಒದ್ದಾಡೋ ಸಾಧ್ಯತೆ ಇದೆ, ಹುಷಾರು. ವಿದೇಶ ವಹಿವಾಟಿನ ಅನುಕೂಲ ಚೆನ್ನಾಗಿದೆ, ಸೌಕರ್ಯಗಳಿದ್ದಾವೆ. ಕುಟುಂಬ ಆಹಾರದಲ್ಲೂ ಪರವಾಗಿಲ್ಲ, ಅನುಕೂಲದ ವಾತಾವರಣ ಕಾಣ್ತಿರೋ ತೊಂದರೆ ಇಲ್ಲ. ಆದರೆ ಸ್ವಲ್ಪ ಎಚ್ಚರ, ಆಲಸ್ಯದಿಂದ ಹೊರಗೆ ಬರಬೇಕು, ಅದು ಬಹಳ ಮುಖ್ಯವಾದದ್ದು. ಕೆಲಸ ಕಾರ್ಯಗಳಲ್ಲೆಲ್ಲ ಅನುಕೂಲ ಇದೆ, ಆತಂಕ ಬೇಡ, ಚೆನ್ನಾಗಿದೆ. ಶುಕ್ರ ಅಷ್ಟಮಕ್ಕೆ ಬಂದಾಗ ಏನಪ್ಪ ಅಂದರೆ ದೀರ್ಘಾಯುಷ್ಯ ಅಂತ ಹೇಳಿದೆ, ತುಂಬ ಒಳ್ಳೆಯ ಫಲ ಹೇಳಿದೆ ಶುಕ್ರನಿಗೆ 8ನೇ ಮನೆಯಲ್ಲಿ, ಶಾಸ್ತ್ರದ ಮಾತು. ಹೀಗಾಗಿ ಶುಕ್ರ ಸಂಚಾರ ನಿಮಗೆ ಒಳ್ಳೆಯ ಅನುಕೂಲ. ಯಾರೋ ಆರೋಗ್ಯ ಹದಗೆಟ್ಟಿಟ್ಟು ಹಾಸ್ಪಿಟ್ಲಲ್ಲಿದ್ದರೆ ಹೊರಗೆ ಬರ್ತೀರಾ, ಅಪ್ಪ ICUಲಿದ್ದರೆ ಹೊರಗೇನು ಡಿಸ್ಚಾರ್ಜ್ ಆಗೋ ಮಟ್ಟಕ್ಕೆ ಬಂದುಬಿಟ್ಟು ಕೊನೆಗೆ ಮನೆಗೆ ಬಂದು ನೆಮ್ಮದಿಯಾಗಿದ್ದೀನಿ ಅನ್ನೋ ಥರ, ಆ ಥರ ಆಗಿಬಿಡುತ್ತೆ, ಚೆನ್ನಾಗಿದೆ. ಇನ್ನು ವಾರಾಂತ್ಯ ಗಮನಿಸ್ಕೊಂಡ್ರೆ ವಾರಾಂತ್ಯದಲ್ಲಿ ಸ್ವಲ್ಪ ತಂದೆ ಮಕ್ಕಳಲ್ಲಿ ಮನಸ್ತಾಪ ಬರಬಹುದು, ಸ್ವಲ್ಪ ಹುಷಾರು. ಅದರ ಹೊರತಾಗಿ ಉಳಿದಾಗೆಲ್ಲ ಚೆನ್ನಾಗಿದೆ. ಸೇವಕರ ಸಹಾಯ, ಸಹೋದರ ಸಹಕಾರ, ಇನ್ಯಾರೋ ಒಳ್ಳೆಯ ಸಲಹೆ ಉಪದೇಶ ಕೊಟ್ಟರೆ ಅದರಿಂದ ನಿಮಗೆ ಹಿತವಾಗ್ತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಲಾಭ ತುಂಬ ಚೆನ್ನಾಗಿದೆ, ಯಾಕೆಂದರೆ ಚಂದ್ರ ಒಳ್ಳೆಯ ಫಲ ತಂದು ಕೊಡ್ತಾನೆ, ಸಂಶಯ ಬೇಡ. ಪ್ರಾರ್ಥನೆಗೆ ನಿಮಗೆ ಈಶ್ವರ ಸನ್ನಿಧಾನದಲ್ಲಿ ಒಂದು ವಿಶೇಷ ರುದ್ರಾಭಿಷೇಕ ಮಾಡಿಸಿ. ಪೌರ್ಣಮಿ ದಿವಸ ನೀವು ಕೂಡ ಶಿವನಿಗೆ ವಿಶೇಷವಾದ ಅಲಂಕಾರವನ್ನು ಅಥವಾ ಬಿಲ್ವಾರ್ಚನೆಯನ್ನು ಮಾಡಿಸಿ, ಅದು ಬಹಳ ವಿಶೇಷವಾದ ಫಲ ಕೊಡುತ್ತೆ. 12 ರಾಶಿಗಳ ಇಡೀ ವಾರದ ಫಲಾಫಲ ಏನಿದೆ, ಸಮಸ್ಯೆಗಳಿದ್ರೆ ಯಾವ ರೀತಿ ಅದಕ್ಕೆ ಪರಿಹಾರವನ್ನ ಮಾಡ್ಕೋಬೇಕು, ಸಣ್ಣ ಪುಟ್ಟ ದೋಷಗಳು ಏನೇನಿದೆ, ಶಾಸ್ತ್ರಿಗಳು ಆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಈಗ ಅನಿತಾ ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಅನಿತಾ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ನನ್ನ ಮಗಳ ಬಗ್ಗೆ ಕೇಳಬೇಕು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 17/8/2001, ಓಕೆ. ಮಧ್ಯಾಹ್ನ 2:55. ಏನ್ ಪ್ರಶ್ನೆ? ಮದುವೆ ಬಗ್ಗೆ, ಮತ್ತೆ ಅವಳದು ಗೌರ್ಮೆಂಟ್ ಜಾಬ್ ಆಗತ್ತಾ ಅಂತ. ಮಧ್ಯಾಹ್ನ 2:55. ಓಕೆ, ಗೌರ್ಮೆಂಟ್ ಜಾಬ್ ಸಿಗುತ್ತಾ ಅಂತ? ಮದುವೆ. ಓಕೆ, ಮಾತಾಡಿ ಶಾಸ್ತ್ರಿ. ಅನಿತಾ ಅವರೇ ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ಇವರ ಜಾತಕದಲ್ಲಿ ಬಲ ಏನಪ್ಪ ಅಂದರೆ ಇದು ನೋಡಿ, ಇದು ಧನುರ್ ಲಗ್ನ. ಲಗ್ನದಿಂದ ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದಾನೆ, ತುಂಬ ಒಳ್ಳೆಯದು ಅದು. ಭಾಗ್ಯಾಧಿಪತಿ, ಅದೃಷ್ಟದ ಅಧಿಪತಿ ಅದೃಷ್ಟ ಸ್ಥಾನದಲ್ಲಿದ್ದುಬಿಟ್ರೆ ಅವರಿಗೆ ಅದೃಷ್ಟವೇ ಜೀವನ ಪೂರ್ತಿ ಯಾವುದೋ ಒಂದು ರೀತಿಯಲ್ಲಿ ಅನುಕೂಲ ಆಗುವಂಥ ಲಕ್ಷಣ ಇದು. ಹೀಗಾಗಿ ಆ ಮಟ್ಟಿಗಿನ ಒಂದು ಒಳ್ಳೆಯ ಫಲವನ್ನು ಗುರ್ತ ಮಾಡಿಟ್ಟುಕೊಳ್ಬಹುದು. ಆದರೆ ಅವನ ಟೈಮ್ ತಣಿಬೇಕು, ಅದು ಬಹಳ ಮುಖ್ಯ. ಈಗ ನೋಡಿ, ಇವರಿಗೆ ಶುಕ್ರ ದಶೆ ನಡೀತಾ ಇದೆ, ಶುಕ್ರ ನೀಚನಾಗಿದ್ದಾನೆ. ಯಾರು ದುರ್ಬಲನಾಗಿದ್ದಾನೋ ಅವನ ಕಾಲ ನಡೀತಾ ಇದೆ ಈಗ. ಈ ಕಾರಣದಿಂದಾಗಿ ಅದು ಫಲ ಕೊಡೋದಿಲ್ಲ. ಈಗ ಶುಕ್ರ ದಶೆಯಲ್ಲಿ ಈಗ ಗುರುವಿನ ರಾಹುವಿನ ಭುಕ್ತಿ ನಡೀತಾ ಇದೆ ಈಗ ಡಿಸೆಂಬರ್ವರೆಗೆ. ಆಮೇಲೆ ಗುರು ಪ್ರಾರಂಭವಾಗುತ್ತೆ, ಗುರು ಅಷ್ಟಮದಲ್ಲಿದ್ದಾನೆ. ನೋಡಿ, ಗುರುಚರಿತ್ರೆ ಪಾರಾಯಣ ಮಾಡಲಿಕ್ಕೆ ಹೇಳಿ, ಗುರುದರ್ಶನ, ಗುರುಚರಿತ್ರೆ ಇವುಗಳಿಂದಾಗಿ ಇವರು ಏನು ನಿರೀಕ್ಷಿತ ಫಲ ಇದೆಯೋ ನಿಮಗೆ ಅದನ್ನು ತಲುಪಲಿಕ್ಕೆ ಸಹಾಯವಾಗುತ್ತೆ. ಗುರುವೇ ಅರಿವೇ ಗುರು, ಆ ಗುರು ಮಾರ್ಗದರ್ಶನದಿಂದ ಬದುಕು ಬದಲಾಗುತ್ತೆ. ಅದನ್ನು ಮಾಡಲಿ, ಒಳ್ಳೆಯದಾಗಲಿ. ಎಸ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ವಾರ ಭವಿಷ್ಯ ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ. ಕೊನೆ ಕಾಲರ್ ಒಬ್ಬರಿದ್ದಾರೆ, ಪೂರ್ಣಿಮಾ ಅಂತ ಶಿಕಾರಿಪುರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪೂರ್ಣಿಮಾ ಅವರೇ. ನಮಸ್ತೆ ರೀ. ಮಗನ ಬಗ್ಗೆ ಕೇಳಬೇಕಿತ್ತು. ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 23/4/92. 23/4/92. ಟೈಮ್ 4:15 ರೀ. ಬೆಳಿಗ್ಗೆನ ಮಧ್ಯಾಹ್ನ? ಓಕೆ, ಮಾತಾಡಿ ಶಾಸ್ತ್ರಿಗಳ ಹತ್ರ. ಏನ್ ಪ್ರಶ್ನೆ ಕೇಳಬೇಕಿತ್ತು? ನಮಸ್ಕಾರ. ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು. ನಮಸ್ತೆ ಗುರುಜಿ. ನಮಸ್ಕಾರ. ಏನು ವಿಚಾರವಾಗಿ ಅಂದ್ರಿ? ಒಂದು ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು. ಆರೋಗ್ಯ ನೋಡೋಣ. ಲಗ್ನಾಧಿಪತಿ ಬುಧ ನೀಚ ಸ್ಥಾನದಲ್ಲಿದ್ದಾನೆ ಜಾತಕದಲ್ಲಿ. ಪ್ರಸ್ತುತ ರಾಹು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಇವರಿಗೆ ಶನೈಶ್ಚರನ ಭುಕ್ತಿ ನಡೀತಾ ಇದೆ. ಶನೈಶ್ಚರ ಜಾತಕದಲ್ಲಿ ಸ್ವಕ್ಷೇತ್ರದಲ್ಲಿದ್ದಾನೆ. ನೋಡಿ, ಹತ್ತಿರದಲ್ಲಿ ವಿಷ್ಣು ಸನ್ನಿಧಾನ ಇದ್ದರೆ ವಿಷ್ಣು ಸನ್ನಿಧಾನದಲ್ಲಿ ಪ್ರತಿ ಬುಧವಾರ ಅಭಿಷೇಕ ಮಾಡಿಸಿ, ಅಭಿಷೇಕ ತೀರ್ಥವನ್ನು ಸ್ವಲ್ಪ ಸೇವನೆ ಮಾಡಿಸಿ, ಅದರಿಂದ ಸ್ವಲ್ಪ ಬಲ ಬರುತ್ತೆ. ಮತ್ತು ವಿಷ್ಣು ಸಹಸ್ರನಾಮ ಕೇಳಿಸ್ಕೊಳ್ಳೋಕ್ಕೆ ಹೇಳಿ. ಅಲ್ಲಿ ರೋಗ ನಿವಾರಣೆಗೆ ವಿಷ್ಣು ಸಹಸ್ರನಾಮ ದಿವ್ಯೌಷಧ ಅಂತ ಹೇಳಿದೆ. ಹೀಗಾಗಿ ಇದನ್ನು ಮಾಡಿದ್ರೆ ಆರೋಗ್ಯದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಚೇತರಿಕೆ ಸರಿ ಹೋಗುತ್ತೆ. ಗಾಬರಿ ಬೇಡ, ಸರಿ ಹೋಗುತ್ತೆ, ಯೋಚನೆ ಮಾಡಬೇಡಿ. ಒಳ್ಳೆಯದು. ಎಸ್, ಧನ್ಯವಾದಗಳು ಪೂರ್ಣಿಮಾ ಅವರೇ ಕರೆ ಮಾಡಿದ್ದಕ್ಕೆ. ಈಗ ಕಾರ್ಯಕ್ರಮದ ಕೊನೆ ಹಂತ. ನಾನು ಆಗಲೇ ಹೇಳಿದೆ, ಮಂತ್ರ ಪರಿಹಾರದ ಬಗ್ಗೆ ಶಾಸ್ತ್ರಿಗಳು ಪ್ರತಿ ವಾರ ತಿಳಿಸ್ಕೊಡ್ತಾರೆ. ಯಾವ ಸಮಸ್ಯೆಗೆ ಯಾವ ಮಂತ್ರ ಪರಿಣಾಮಕಾರಿಯಾಗಿರುತ್ತೆ. ಶಾಸ್ತ್ರಿಗಳು ಇವತ್ತು ಯಾವ ಮಂತ್ರ ತಿಳಿಸ್ತಾರೆ? ಒಂದು ಒಳ್ಳೆಯ ಮಂತ್ರವನ್ನು ಗಮನಿಸೋಣ.
ಪ್ರತಿ ವಾರ ಒಂದೊಂದು ಮಂತ್ರ, ಅದು ಮಂತ್ರ ಮನನಾಥ ತ್ರಾಯತೆ ಅಂತ. ಮನಸ್ಸಿನಲ್ಲಿ ನಾವು ಅಂದುಕೊಂಡ್ರೆ, ನಾವು ಅದನ್ನು ಜಪಿಸಿದರೆ, ಪಠಿಸಿದರೆ, ಅನುಸಂಧಾನ ಮಾಡಿದ್ರೆ ಅದು ನಮ್ಮನ್ನು ರಕ್ಷಿಸುತ್ತೆ ಅಂತ ಆ ಮಂತ್ರ ಗಮನಿಸಿ. ಕುಂಕುಮಾಂಕಿತ ವರ್ಣಾಯ ಕುಂದೇಂದು ಧವಲಾಯ ಚ ವಿಷ್ಣುವಾಹ ನಮಸ್ತುಭ್ಯಂ ಪಕ್ಷಿರಾಜಾಯ ತೇ ನಮಃ. ಎಲ್ಲಾದರೂ ಪ್ರಯಾಣದಲ್ಲಿ ನೀವಿದ್ದರೆ ಇದನ್ನು ದಯವಿಟ್ಟು ಹೇಳ್ಕೊಳ್ಳಿ. ಇದರಿಂದ ಬಹಳ ಒಂದು ವಿಶೇಷವಾದ ಅನುಕೂಲ, ಸೌಕರ್ಯ, ಯಾವುದೇ ಆಪತ್ತು, ಆತಂಕ ಇದು ಯಾವುದು ಉಂಟಾಗದೆ ಸುಲಭವಾಗಿ ನಿಮ್ಮ ಗುರಿ ತಲುಪಲಿಕ್ಕೆ ಸಹಾಯವಾಗುತ್ತೆ. ಇದನ್ನು ಹೇಳ್ಕೊಳ್ಳಿ. ಈ ದಿವಸ ತುಳಸಿ ಹಬ್ಬ ಇದೆ ಅಲ್ವಾ, ಹೀಗಾಗಿ ತುಳಸಿ ಪ್ರಾರ್ಥನೆಯನ್ನು ಮಾಡಿ ತುಳಸಿಯ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ, ಅಷ್ಟೋತ್ರ ಹೇಳ್ಕೊಳ್ಳಿ. ನಮಸ್ತುಳಸಿ ಕಲ್ಯಾಣಿ, ನಮೋ ವಿಷ್ಣು ಪ್ರಿಯೇ ಶುಭೆ ಇದೆಯಲ್ಲ, ನಮೋ ಮೋಕ್ಷಪ್ರದೇ ದೇವಿ, ನಮ ಸಂಪ್ರತ್ಪ್ರದಾಯಿಕೆ ಅಂತ ಬಹಳ ವಿಶೇಷವಾದ ಮಂತ್ರ. ಅದು ಕೂಡ ಇದ್ರ ಜೊತೆಗೆ ಆ ಮಂತ್ರವನ್ನು ಹೇಳ್ಕೊಳ್ಳಿ. ಅದು ನಿಮ್ಮ ಸಂಪ್ರತ್ಪ್ರದಾಯಿಕೆ ಅಂತ ಎಲ್ಲ ಬಗೆಯ ಸಂಪತ್ತನ್ನು, ಆರೋಗ್ಯ ಸಂಪತ್ತಾಗಬಹುದು, ಧನ ಸಂಪತ್ತಾಗಬಹುದು, ಕುಟುಂಬ ಸೌಖ್ಯದ ಸಂಪತ್ತಾಗಬಹುದು, ಮನಸ್ಸಿನ ನೆಮ್ಮದಿಯ ಸಂಪತ್ತಾಗಬಹುದು, ಎಲ್ಲವನ್ನ ತಂದುಕೊಡುತ್ತೆ ತುಳಸಿ ಪ್ರಾರ್ಥನೆ ಮಾಡಿ. ಎಸ್, ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಷಯಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಶಾಸ್ತ್ರಿಗಳ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.